ವೆಲ್ಕಮ್ ಬ್ಯಾಕ್ ಟು ಎಫ್ ಐ ಟೈಮ್ಸ್. ಇವತ್ತು ನಾನು ಬಂದಿದ್ದೀನಿ ಕಾರ್ ಪ್ಲಾನೆಟ್ ಶೋರೂಮ್. ಇದು ಶೋರೂಮ್ ಬಂದ್ಬಿಟ್ಟು ಕುವೆಂಪು ನಗರ್ ನಿಯರ್ ರಾಯಲ್ ಎನ್ಫೀಲ್ಡ್ ಶೋರೂಮ್. ಇಲ್ಲಿ ಸುಮಾರು ನಿಮ್ಗೆ 30 ನಿಂದ 40 ವೆಹಿಕಲ್ಸ್ ಇದೆ. ಎಲ್ಲಾ ತರ ವೆಹಿಕಲ್ಸ್ ಸಿಗುತ್ತೆ. ನೋಡ್ತಾ ಇರ್ಬೋದು, ಥಾರ್ ಅವೈಲೇಬಲ್ ಇದೆ, ವ್ಯಾಗ್ನಾರ್ ಅವೈಲೇಬಲ್ ಇದೆ ನಿಮ್ಗೆ, ಪ್ಲಸ್ ಬೆಲೆನೋ ಅವೈಲೇಬಲ್ ಇದೆ, ಸೆಂಟ್ರೋ ಇದೆ, ಪ್ಲಸ್ ನಿಮ್ಗೆ ಇನ್ನೋವಾ ಏನಾನ ಬೇಕಿದ್ರೆ ಇನ್ನೋವಾನ ಅವೈಲೇಬಲ್ ಇದೆ, ಪ್ಲಸ್ ಲಕ್ಸರಿ ಟೈಪ್ ನಿಮ್ಗೆ ಬೇಕಂದ್ರೆ ಸ್ವಲ್ಪ ಪ್ರೀಮಿಯಂ ಲಕ್ಸರಿ ಅಂದ್ರೆ ಅದನ್ನ ಅವೈಲೇಬಲ್ ಇದೆ. ಕಿಯಾದು ಎಲ್ಲಾ ತರ ವೆಹಿಕಲ್ಸ್ ಅವೈಲೇಬಲ್ ಇದೆ. ನೋಡ್ತಾ ಇರ್ಬೋದು 7 ಸೀಟರ್, ಇದು 7 ಸೀಟರ್ ನೋಡ್ತಾ ಇರ್ಬೋದು. ಎಲ್ಲಾ ತರ ವೆಹಿಕಲ್ಸ್ ಇದೆ. ಬನ್ನಿ ಒಳಗಡೆ ಹೋಗೋಣ, ಇಲ್ಲಿ ಏನೇನ್ ವೆಹಿಕಲ್ಸ್ ಇದೆ ಪ್ಲಸ್ ಏನೇನ್ ಫ್ಯೂಚರ್ಸ್ ಇದೆ ಅಂತ. ನಮ್ ಜೊತೆಗೆ ಪ್ರಸಾದ್ ಸರ್ ಜಾಯ್ನ್ ಆಗ್ತಾರ. ಅದಕ್ಕಿಂತ ಮುಂಚೆ ನಮ್ ಚಾನೆಲ್ಗೆ ಫಸ್ಟ್ ಟೈಮ್ ಬಂದ್ರೆ ಲೈಕ್ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಪ್ಲಾನೆಟ್ಗೆ ಬಂದಿದ್ವಿ. ಒಳಗಡೆ ಹೋಗಿ ನಮ್ಮ ಪ್ರಸಾದ್ ಸರ್ ಜಾಯ್ನ್ ಆಗ್ತಾರ. ಅವ್ರಿಗೆ ಮಾತಾಡೋಣ ಏನೇನ್ ಬಜೆಟ್ ನಲ್ಲಿ ವೆಹಿಕಲ್ಸ್ ಇದೆ ಪ್ಲಸ್ ಏನೇನ್ ಬೆನಿಫಿಟ್ ಇದೆ ಅಂತ. ಸರ್ ನಮಸ್ತೆ. ಸರ್ ನಮಸ್ತೆ. ಹೇಗಿದ್ದೀರಾ ಸರ್? ಸರ್ ಚೆನ್ನಾಗಿದ್ವಿ ಸರ್. ಈಗ ನಾವು ಎಫ್ ಐ ಟೈಮ್ಸ್ ಕಡೆಯಿಂದ ಬಂದಿದ್ವಿ. ಈಗ ನಿಮ್ಗೆ ಹತ್ರ ಬಂದು ಒಂದು ಹೊಸ ಸ್ಟಾಕ್ ಬಂದಿದೆ. ಸುಮಾರು ವೆಹಿಕಲ್ಸ್ ಇದೆ. ನೋಡ್ತಾ ಇರ್ಬೋದು, ಎಲ್ಲ ಟ್ರೆಂಡಿಂಗ್ ವೆಹಿಕಲ್ಸ್ ಇದೆ. ನಿಮ್ ಶೋರೂಮ್ ನೇಮ್ ಪ್ಲಸ್ ಅಡ್ರೆಸ್? ಇದು ಬಂದು ಕುವೆಂಪು ನಗರ ಅಮ್ಮ ಕಾಂಪ್ಲೆಕ್ಸ್ ಬುಲೆಟ್ ಶೋರೂಮ್ ಇದೆ. ಓಕೆ, ಅದು ಡೌನ್ ಬರಬೇಕು. ನೋಡ್ತಾ ಕಾರ್ ಪ್ಲಾನೆಟ್ ಅಂತ ನಮ್ದು ಶೋರೂಮ್ ನೇಮ್ ಬಂದು. ಕಾರ್ ಪ್ಲಾನೆಟ್. ಸರ್ ನಮ್ಮ 50,000 ರೂಪಾಯಿಂದ ಹಿಡಿದು ಓಕೆ 20 ಲಕ್ಷ ರೂಪಾಯಿ ಕಾರ್ ಗಂಟೆ ಸಿಗುತ್ತೆ. 50,000 ಇಂದ ಸ್ಟಾರ್ಟ್ ಇದೆ ವೆಹಿಕಲ್. 50,000 ಇಂದ ಸ್ಟಾರ್ಟ್ ಆಗಿ ಓಕೆ 20 ಲಕ್ಷ ತನಕ ವೆಹಿಕಲ್ ಸಿಗುತ್ತೆ. ಓಕೆ, ಎಲ್ಲ ಜಿನಿಯನ್ ವೆಹಿಕಲ್ ಸಿಗುತ್ತೆ. ಓಕೆ, ಶೋರೂಮ್ ರಿಟರ್ನ್ ವೆಹಿಕಲ್ ಸಿಗುತ್ತೆ. ಓಕೆ ಸರ್ ಈಗ ಇದು ಬಂದು 2018 ಮಾಡಲ್ ಏನ್ ಫಸ್ಟ್ ನಮ್ಗೆ ಇಯಾನ್ ವೆಹಿಕಲ್ ತೋರಿಸ್ತಾ ಇದಾರೆ. K50 ರಿಜಿಸ್ಟ್ರೇಷನ್ ಮಾಡಲ್ ಸರ್. ಇದು 18 ಮಾಡಲ್ 2018 ಮಾಡಲ್. ಓನರ್ ಸರ್? ಸರ್ ಸಿಂಗಲ್ ಓನರ್ ವೆಹಿಕಲ್. ಓಕೆ, ಇದು ನೀವು ಎಷ್ಟು ಹೊಡಿದ್ರಿ ಅಂತ ಕೇಳಿ ಸರ್. ಓಕೆ, ಎಷ್ಟು ಹೊಡಿದೆ ಹೇಳಿ, ನೀವೇ ಸುಮ್ಮನೆ ಕೇಳಿ ನಮ್ಮನ್ನ. ಎಷ್ಟು ಓಡಿದೆ ಸರ್? ಎಷ್ಟು ಡ್ರೈವನ್ ಆಗಿದೆ? ಬರೇ 5,000 ಓಡಿದೆ. ಬರೇ 5,000 ಓಡಿದೆ. ನೋಡ್ತಾ ಇರ್ಬೋದು. ಇಯಾನ್ ಏನಾನ ಪ್ಲಾನ್ ಮಾಡ್ತಾ ಇದ್ರೆ ಕಾರ್ ಪ್ಲಾನೆಟ್ ನಲ್ಲಿ ಹೇಳ್ತಾ ಇದೀವಿ. ಓಕೆ, ನಿಮ್ ಕಡೆಯಿಂದ ಬಂದು ಸ್ವಲ್ಪ ನೆಗೋಷಿಯೇಟ್ ಮಾಡ್ಕೊಡ್ತೀವಿ. 3,80,000 ಬರೀ 5,000 ರನ್ ಆಗಿದೆ ಗಾಡಿ. ನೋಡ್ತಾ ಇರ್ಬೋದು, ತುಂಬಾ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ. ಜಸ್ಟ್ ಶೋರೂಮ್ ಕಂಡೀಷನ್ ಅಲ್ಲಿ ಇದೆ. ನೋಡ್ತಾ ಇರ್ಬೋದು, ಗುಡ್ ಕಂಡೀಷನ್ ಅಲ್ಲಿ ಇದೆ. ಟೈರ್ ಕಂಡೀಷನ್ ಅನ್ನ ನೋಡ್ತಾ ಇರ್ಬೋದು, ಪ್ಲಸ್ ಇಂಟೀರಿಯರ್ ಅನ್ನ ನೋಡ್ತಾ ಇರ್ಬೋದು. ಒಳ್ಳೆ ಗುಡ್ ಕಂಡೀಷನ್ ಅಲ್ಲಿ ಇದೆ. ನೋಡ್ತಾ ಇರ್ಬೋದು, ಬರೀ 5,000 ರನ್ ಆಗಿದೆ. ಇಯಾನ್ ಏನಾನ ಪ್ಲಾನ್ ಮಾಡ್ತಾ ಇದ್ರೆ ಶೋರೂಮ್ ನಿಂದ ತಗೋಬೇಕಂದ್ರೆ ಬರೀ 3,80,000 ಪ್ರೈಸ್ ಕೊಟ್ ಮಾಡಿದ್ದಾರೆ. ಓಕೆ, ನೆಕ್ಸ್ಟ್ ಸರ್. ನೆಕ್ಸ್ಟ್ K43 ರಿಜಿಸ್ಟ್ರೇಷನ್ ಯಾವ್ದು ಸರ್ ಇದು ವೆಹಿಕಲ್? ಸರ್ ಇದು ಸೆಲೆರಿಯೋ ವೆಹಿಕಲ್. ಸೆಲೆರಿಯೋ. ಓಕೆ, 2017 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್. 2017 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್. 2017 ಮಾಡಲ್ ಸಿಂಗಲ್ ಓನರ್ ಗಾಡಿ. ನೋಡ್ತಾ ಇರ್ಬೋದು, ಆಪ್ಷನಲ್ ವೆಹಿಕಲ್. ZXi ಟಾಪ್ ಎಂಡ್. ಓಕೆ, ನೋಡ್ತಾ ಇರ್ಬೋದು, ಗುಡ್ ಕಂಡೀಷನ್ ಅಲ್ಲಿ ಇದೆ ವೆಹಿಕಲ್. ತುಂಬಾ ಗುಡ್ ಕಂಡೀಷನ್ ಅಲ್ಲಿ ಇದೆ. ಇದರಲ್ಲಿ ಏನೇನ್ ಸರ್? ಸರ್ ಇದು 68,000 ಓಡಿದೆ. 68,000 ರನ್ ಆಗಿದೆ. ಏರ್ ಬ್ಯಾಗ್ ಬರುತ್ತೆ, ಅಲೋ ವೀಲ್ಸ್ ಬರುತ್ತೆ. ಓಕೆ, ಮತ್ತೆ ಆಟೋಮೆಟಿಕ್ AC ಕಂಟ್ರೋಲ್ ಬರುತ್ತೆ. ಆಟೋಮೆಟಿಕ್ AC ಕಂಟ್ರೋಲ್, ವೆದರ್ ಕಂಟ್ರೋಲ್ ಆಪ್ಷನ್ ಇದೆ. ವೈಫರ್ ಬರುತ್ತೆ, ಬ್ಯಾಕ್ ವೈಪರ್ ಇದೆ. ನೋಡ್ತಾ ಇರ್ಬೋದು, ಸೆಲೆರಿಯೋ ಏನಾನ ಪ್ಲಾನ್ ಮಾಡ್ತಾ ಇದ್ರೆ ಅದನ್ನ ಅವೈಲೇಬಲ್ ಇದೆ. ಸ್ಟೇರಿಂಗ್ ಕಂಟ್ರೋಲ್ ಬರುತ್ತೆ. ಓಕೆ, ಸ್ಟೇರಿಂಗ್ ಫುಲ್ಲಿ ಟಾಪ್ ಎಂಡ್ ಮಾಡಲ್ ಸರ್. ಇದು ಪೂರಾ ಫುಲ್ ಟಾಪ್ ಎಂಡ್ ಮಾಡಲ್. ಇದು 68,000 ಓಡಿದೆ. ನಿಮ್ ಕಡೆ ಸ್ವಲ್ಪ ನೆಗೋಷಿಯೇಟ್ ಆಗುತ್ತೆ. ಓಕೆ, 68,000 ರನ್ ಆಗಿದೆ. 4,70,000 ಹೇಳ್ತಾರೆ, ಸ್ವಲ್ಪ ನೆಗೋಷಿಯೇಟ್ ಆಗುತ್ತೆ. 4,70,000 4,70,000 ಪ್ರೈಸ್ ಕೊಟ್ ಮಾಡಿದ್ದಾರೆ. ಬಂದ್ ಮಾತಾಡಿದ್ರೆ ಹೆಚ್ಚು ಕಡಿಮೆ ಆಗುತ್ತೆ. ನೋಡ್ತಾ ಇರ್ಬೋದು, 68,000 ರನ್ ಆಗಿದೆ. ಸಿಲೆರಿಯೋ ಏನಾನ ಪ್ಲಾನ್ ಮಾಡ್ತಾ ಇದ್ರೆ ಅದನ್ನ ಅವೈಲೇಬಲ್ ಇದೆ ಕಾರ್ ಪ್ಲಾನೆಟ್. ನೆಕ್ಸ್ಟ್ ಇನ್ನೊಂದು ವೈಟ್ ಕಲರ್ K09 ರಿಜಿಸ್ಟ್ರೇಷನ್ i10 ಮಾಡಲ್ ಸರ್. ಇದು 2016 ಮಾಡಲ್. 2016 ಮಾಡಲ್. ನೋಡ್ತಾ ಇರ್ಬೋದು, ವೆಹಿಕಲ್ ಇದು ಸಿಂಗಲ್ ಓನರ್ ವೆಹಿಕಲ್. ನೋಡ್ತಾ ಇರ್ಬೋದು, 54,000 ಓಡಿದೆ. ಬರೀ 54,000 ರನ್ ಆಗಿದೆ. ಗುಡ್ ಕಂಡೀಷನ್ ಅಲ್ಲಿ ಇದೆ. ನೋಡ್ತಾ ಇರ್ಬೋದು, 54,000 ಓಡಿದೆ. ಓಕೆ, ಗಾಡಿ ತುಂಬಾ ಚೆನ್ನಾಗಿದೆ ಸರ್. 4 ಲಕ್ಷ ಹೇಳ್ತಾ ಇದೀವಿ, ಸ್ವಲ್ಪ ನೆಗೋಷಿಯೇಟ್ ಕೊಡ್ತೀವಿ. ನೋಡ್ತಾ ಇರ್ಬೋದು, ಟೈರ್ ಕಂಡೀಷನ್ ಅನ್ನ ನೋಡ್ತಾ ಇರ್ಬೋದು. 80 to 90% ಟೈರ್ ಇದೆ. ಗುಡ್ ಕಂಡೀಷನ್ ಅಲ್ಲಿ ಇದೆ. ಏನೇನ್ ಸರ್ ಇದರಲ್ಲಿ ಫೀಚರ್ಸ್? ಸರ್ ನಿಮ್ಗೆ ಇದು AC ಪವರ್ ಸ್ಟೇರಿಂಗ್, ಸೆಂಟ್ರಲ್ ಲಾಕ್. ಓಕೆ, ಸೆಂಟ್ರಲ್ ಲಾಕ್ ಆಪ್ಷನ್ ಇದೆ. 4 ಪವರ್ ವಿಂಡೋಸ್ ಇದೆ. ನೋಡ್ತಾ ಇರ್ಬೋದು, ಶೋರೂಮ್ ಸಿಸ್ಟಮ್ ಫಿಟೆಡ್ ಇದೆ. ನೋಡ್ತಾ ಇರ್ಬೋದು, ಎಷ್ಟು ರನ್ ಆಗಿದೆ ಸರ್ ಇದು? 54,000 ಓಡಿದೆ. 54,000 ರನ್ ಆಗಿದೆ. i10 ನಲ್ಲಿ ಸ್ಪೋರ್ಟ್ಸ್ ವೇರಿಯಂಟ್. ನೋಡ್ತಾ ಇರ್ಬೋದು, ಸಿಂಗಲ್ ಓನರ್ ಅಲ್ಲ ಸರ್? ಸಿಂಗಲ್ ಓನರ್, ಮೈಸೂರು ಗಾಡಿ. ಸಪೋಸ್ ನೀವು ಇದು ಲೋನ್ ಮಾಡ್ಬೇಕಂದ್ರೆ ಎಷ್ಟು % ಲೋನ್ ಆಗುತ್ತೆ ಸರ್? ನಿಮಗೆ ಲೋನ್ ಬೇಕು ಅಂತಂದ್ರೆ ಒಂದು 3 ಲಕ್ಷ ಲೋನ್ ಆಗುತ್ತೆ ಸರ್. 3 ಲಕ್ಷ ಲೋನ್ ಆಗುತ್ತೆ. ಪ್ರೈಸ್ ಏನ್ ಹೇಳ್ತಾ ಇದ್ದೀರಾ ಸರ್? ಇದು 4 ಲಕ್ಷ ಹೇಳ್ತಾ ಇದೀವಿ. 4 ಲಕ್ಷ ಬರೀ 1 ಲಕ್ಷ ತಗೊಂಡ್ ಬಂದ್ರೆ ನಿಮ್ಗೆ i10 ಸ್ಪೋರ್ಟ್ಸ್ ವೆಹಿಕಲ್ ಸಿಗುತ್ತೆ. ನೋಡ್ತಾ ಇರ್ಬೋದು. ಓಕೆ, ನೆಕ್ಸ್ಟ್ ಇನ್ನೊಂದು K09 ರಿಜಿಸ್ಟ್ರೇಷನ್. ಇದು ನೆಕ್ಸ್ಟ್ ಏನ್ ಮಾಡಲ್ ಸರ್? ಇದು 2013 ಮಾಡಲ್. 2013 ಮಾಡಲ್ i10 ಸರ್. ಇದು i10 ಓಕೆ, ಮೈಸೂರು ಗಾಡಿ ಸಿಂಗಲ್ ಓನರ್ ವೆಹಿಕಲ್. ಇದು ಸಿಂಗಲ್ ಓನರ್ ವೆಹಿಕಲ್. ನೋಡ್ತಾ ಇರ್ಬೋದು, ಟೈರ್ ಕಂಡೀಷನ್ 90% ಟೈರ್ ಇದೆ. ಇನ್ನೊಂದು ಬೆನಿಫಿಟ್ ಏನಂತಂದ್ರೆ, ಓಕೆ, ಕಸ್ಟಮರ್ ಇದಕ್ಕೆ CNG ಫಿಟ್ ಮಾಡ್ತಿದ್ದಾರೆ. CNG ಪ್ಲಸ್ ಪೆಟ್ರೋಲ್. ಓಕೆ, ಪ್ಲಸ್ ಪೆಟ್ರೋಲ್ ಇದೆ. ಓಕೆ, 80,000 ಓಡಿದೆ. 80,000 ರನ್ ಆಗಿದೆ. ಶೋರೂಮ್ ಹಿಸ್ಟ್ರಿ ಇರುತ್ತೆ ಸರ್? ಶೋರೂಮ್ ಹಿಸ್ಟ್ರಿ ಇರೋದು. ಶೋರೂಮ್ ಹಿಸ್ಟ್ರಿ ಇರುತ್ತೆ. 3,50,000 ಹೇಳ್ತಾ ಇದೀವಿ, ಸ್ವಲ್ಪ ನೆಗೋಷಿಯೇಟ್ ಕೊಡ್ತೀವಿ ಸರ್. ಓಕೆ, 3,50,000 ನಲ್ಲಿ ನಿಮ್ಗೆ CNG ಫಿಟೆಡ್ ವೆಹಿಕಲ್ ಸಿಗುತ್ತೆ. i10 ಏನಾನ ಪ್ಲಾನ್ ಮಾಡ್ತಾ ಇದ್ರೆ ಮೆರೂನ್ ಕಲರ್
ಅವೈಲೇಬಲ್ ಇದೆ. ಇದರಲ್ಲಿ ಏನೇನ್ ಸರ್ ಫೀಚರ್ಸ್? ಸರ್ ಇದು ನಿಮ್ಗೆ ಸೇಮೇನೆ, AC, ಪವರ್ ಸ್ಟೇರಿಂಗ್, ಸೆಂಟ್ರಲ್ ಲಾಕ್ ಎಲ್ಲ ಬರುತ್ತೆ. ನೋಡ್ತಾ ಇರಬಹುದು ಗುಡ್ ಕಂಡೀಷನ್ ಅಲ್ಲಿ ಇದೆ, ವೆಲ್ ಮೇಂಟೈನ್ ಮಾಡಿದ್ದಾರೆ. ಗಾಡಿ ತುಂಬಾ ಚೆನ್ನಾಗಿದೆ, ತುಂಬಾ ಕಂಡೀಷನ್ ಅಲ್ಲಿ ಇದೆ ಗಾಡಿ. ಟೈರ್ 4 ಟೈರ್ ಹೊಸ ಟೈರ್ ಹಾಕ್ಸಿದ್ದಾರೆ. ಓಕೆ, ಬ್ರಾಂಡ್ ನ್ಯೂ ಟೈರ್ ಹಾಕ್ಸಿದ್ದಾರೆ ಅಂತ. ಪ್ಲಸ್ CNG ಆಲ್ರೆಡಿ ಫಿಟೆಡ್ ಇದೆ, ನೋಡ್ತಾ ಇರಬಹುದು. ಏನ್ ಹೇಳ್ತಾ ಇದ್ದೀರಾ ಸರ್ ಇದು ಪ್ರೈಸ್? ಸರ್ ಇದು 3,50,000 ಹೇಳ್ತಾ ಇದೀವಿ. 3,50,000 ಮ್ಯಾಗ್ನಾ. ಇದು ಮ್ಯಾಗ್ನಾ i10 ನಲ್ಲಿ ಮ್ಯಾಗ್ನಾ ಪ್ಲಸ್ CNG ಫಿಟೆಡ್ ಇದೆ, ಪ್ಲಸ್ ಪೆಟ್ರೋಲ್ ಪ್ಲಸ್ CNG ನೋಡ್ತಾ ಇರಬಹುದು, ಗುಡ್ ಕಂಡೀಷನ್ ಅಲ್ಲಿ ಇದೆ. ಓಕೆ, ನೆಕ್ಸ್ಟ್ ಸರ್, ನೆಕ್ಸ್ಟ್ K05 ರಿಜಿಸ್ಟ್ರೇಷನ್ Ertiga ಸರ್ ಇದು. ಸರ್ ಇದು 2016 ಮಾಡಲ್ Ertiga. ಓಕೆ, 2016 ಮಾಡಲ್ Ertiga ZA ಪ್ಲಸ್ ಆಪ್ಷನಲ್ ಸರ್ ಇದು. ZA ಪ್ಲಸ್ ಏರ್ ಬ್ಯಾಗ್, ABS. ಓಕೆ, ಇದಕ್ಕೆ ಬಟನ್ ಸ್ಟಾರ್ಟ್ ಅನ್ನೋ ಆಪ್ಷನ್ ಇದೆ, ನೋಡ್ತಾ ಇರಬಹುದು. ತುಂಬಾ ಲಕ್ಸುರಿ ಟೈಪ್ ಇದೆ, ನೋಡ್ತಾ ಇರಬಹುದು. ಬಟನ್ ಸ್ಟಾರ್ಟ್ ಆಪ್ಷನ್ ಇದೆ. ಓಕೆ, ಮೌತ್ ಕಂಟ್ರೋಲ್ ಇದೆ, ನೋಡ್ತಾ ಇರಬಹುದು. ತುಂಬಾ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ ಗಾಡಿ, ಶೋರೂಮ್ ಕಂಡೀಷನ್ ಅಲ್ಲಿ ಇದೆ. ಏನ್ ರನ್, ಎಷ್ಟು ರನ್ ಆಗಿದೆ ಸರ್ ಇದು? 76,000 ನೋಡಿದೆ. 76,000 ರನ್ ಆಗಿದೆ. ಶೋರೂಮ್ ಹಿಸ್ಟರಿ ವೆಹಿಕಲ್. ಓಕೆ, ಶೋರೂಮ್ ಮೇಂಟೆನೆನ್ಸ್ 8,75,000 ಹೇಳ್ತೀವಿ, ಸ್ವಲ್ಪ ನೆಗೋಶಿಯೇಟ್ ಕೊಡ್ತೀವಿ ಸರ್. ಬರೀ 8,75,000 ಪ್ರೈಸ್ ಕೊಟ್ಟು ಮೈಸೂರಲ್ಲಿ ಹುಡುಗರು ಈ ತರ Ertiga ಟಾಪ್ ಅಂಡ್ ಮಾಡಲು ಎಲ್ಲೂ ಇಲ್ಲ ಸರ್ ನಿಮಗೆ ವೆಹಿಕಲ್. ಓಕೆ, ZA ಪ್ಲಸ್ ನೋಡ್ತಾ ಇರಬಹುದು. Ertiga ತುಂಬಾ ಡಿಮಾಂಡೆಡ್ ವೆಹಿಕಲ್, 7 ಸೀಟರ್ ಏನಾನ ಪ್ಲಾನ್ ಮಾಡ್ತಾ ಇದ್ರೆ ಅದನ್ನ ಅವೈಲೇಬಲ್ ಇದೆ. ಇವ್ರು ಚಾಲೆಂಜ್ ಮಾಡ್ತಾ ಇದಾರೆ, ಮೈಸೂರಿನಲ್ಲಿ ಎಲ್ಲಿ ಸಿಗಲ್ಲ ಅಂತ ಆ ತರ ವೆಹಿಕಲ್ ಬಿಟ್ಟಿದ್ದಾರೆ. ಓಕೆ, ಏನ್ ಹೇಳ್ತಾ ಇದ್ದೀರಾ ಸರ್ ಇದು ಪ್ರೈಸ್? 8,75,000 ಹೇಳ್ತಾ ಇದೀವಿ. ಓಕೆ, ನಿಮ್ ಚಾನೆಲ್ ಇಂದ ಬಂದ್ರೆ ಸ್ವಲ್ಪ ನೆಗೋಶಿಯೇಟ್ ಮಾಡ್ಕೊಡ್ತೀವಿ. ಓಕೆ, 8,75,000 ಪ್ರೈಸ್ ಕೊಟ್ಟು ಮಾಡಿದ್ದಾರೆ. FI ಟೈಮ್ಸ್ ಕಡೆಯಿಂದ ಬಂದ್ರೆ ಇನ್ನ ಸ್ವಲ್ಪ ಸ್ಪೆಷಲ್ ಡಿಸ್ಕೌಂಟ್ ಮಾಡಿ ಕೊಡ್ತಾ ಇದ್ದಾರೆ. ಪ್ಲಸ್ ನ್ಯೂ ಇಯರ್ ಗೆ ಏನಾನ ಆಫರ್ ಇದೆ ಸರ್ ಇದಕ್ಕೆ? ಸರ್ ಬಂದು ಕಸ್ಟಮರ್ ನೋಡ್ಲಿ, ವೆಹಿಕಲ್ ಎಲ್ಲ ಟೆಸ್ಟ್ ಮಾಡ್ಲಿ, ಶೋರೂಮ್ ಗೆ ತೋರಿಸ್ಕೊಳ್ಳಿ ಅವರು. ಓಕೆ, ಮೆಕ್ಯಾನಿಕ್ಲಿ ತೋರಿಸ್ಲಿ, ನೀವು ಶೋರೂಮ್ ಮಾಡ್ಕೊಡ್ತೀವಿ ಸರ್. ಓಕೆ, ನ್ಯೂ ಇಯರ್ ಆಫರ್ ಅನ್ನ ನಡೀತಾ ಇದೆ, ನೋಡ್ತಾ ಇರಬಹುದು. ಓಕೆ, Ertiga ಏನಾನ ಪ್ಲಾನ್ ಮಾಡ್ತಾ ಇದ್ರೆ ಬನ್ನಿ, ವೈಟ್ ಕಲರ್ Ertiga ನಿಂತಿದೆ, ನೋಡ್ತಾ ಇರಬಹುದು. ಓಕೆ, ನೆಕ್ಸ್ಟ್ ವ್ಯಾಗ್ನರ್ K03 ರಿಜಿಸ್ಟ್ರೇಷನ್ ಮಾಡಲ್ ಸರ್ ಇದು. ಸರ್ ಇದು 2015 ಮಾಡಲ್. ಇದು 2015 ಮಾಡಲ್. ಓಕೆ, ಸಿಂಗಲ್ ಓನರ್ ವೆಹಿಕಲ್ ಆಗಿದೆ. ಇದು ಸಿಂಗಲ್ ಓನರ್ ವೆಹಿಕಲ್. 55,000 ಓಡಿದೆ. ಬರೀ 55,000 ರನ್ ಆಗಿದೆ, ನೋಡ್ತಾ ಇರಬಹುದು. ಶೋರೂಮ್ ಮೇಂಟೈನ್ ವೆಹಿಕಲ್ ಆಗಿದೆ, ನೋಡ್ತಾ ಇರಬಹುದು. 80% ಟೈರ್ ಇದೆ, ಶೋರೂಮ್ ಹಿಸ್ಟರಿ ಇರುತ್ತೆ, ಎಲ್ಲ ಶೋರೂಮ್ ಮೇಂಟೆನೆನ್ಸ್ ಆಗಿದೆ. ನೋಡ್ತಾ ಇರಬಹುದು. ಒಂದು VXI ವೇರಿಯಂಟ್, ತುಂಬಾ ಒಳ್ಳೆ ಕಂಡೀಷನ್, ಗುಡ್ ಕಂಡೀಷನ್ ಅಲ್ಲಿ ಇದೆ. ಲೆದರ್ ಸೀಟ್ ಕವರ್. ಇದರಲ್ಲಿ ಏನೇನ್ ಸರ್ ಫೀಚರ್ಸ್? ಸರ್ ಇದು ಅಷ್ಟೇ ನಿಮ್ಗೆ AC, ಪವರ್ ಸ್ಟೇರಿಂಗ್, ಸೆಂಟ್ರಲ್ ಲಾಕ್, ಓಕೆ, ಶೋರೂಮ್ ಸಿಸ್ಟಮ್ ಎಲ್ಲ ಬರುತ್ತೆ. ಎಲ್ಲ ಶೋರೂಮ್ ಫಿಟೆಡ್, ನೋಡ್ತಾ ಇರಬಹುದು. ಶೋರೂಮ್ ಕಂಡೀಷನ್ ಅಲ್ಲಿ ಇದೆ ವೆಹಿಕಲ್, ನೋಡ್ತಾ ಇರಬಹುದು. ಸಿಂಗಲ್ ಓನರ್ ಅಲ್ಲ ಸರ್? ಸಿಂಗಲ್ ಓನರ್ ಸರ್, ಸಿಂಗಲ್ ಓನರ್, ಗ್ರೇ ಕಲರ್ ವ್ಯಾಗ್ನರ್ ಏನಾನ ಪ್ಲಾನ್ ಮಾಡ್ತಾ ಇದ್ರೆ VXI ವರ್ಜನ್ ಅವೈಲೇಬಲ್ ಇದೆ. ಏನ್ ಹೇಳ್ತಾ ಇದ್ದೀರಾ ಸರ್ ಇದು ಪ್ರೈಸ್? 4,40,000 ಹೇಳ್ತೀವಿ, ನೆಗೋಶಿಯೇಟ್ ಕೊಡ್ತೀವಿ ಸರ್. 4,40,000 ಪ್ರೈಸ್ ಕೊಟ್ಟು ಮಾಡಿದ್ದಾರೆ. 4,40,000 ಪ್ರೈಸ್ ಕೊಟ್ಟು ಮಾಡಿದ್ದಾರೆ. ಬಂದ್ ಮಾತಾಡಿದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 55,000 ನೋಡಿದೆ, 55,000 ರನ್ ಆಗಿದೆ. ಓಕೆ, ನೆಕ್ಸ್ಟ್ ಸರ್. ಓಕೆ, ನೆಕ್ಸ್ಟ್ K53 ರಿಜಿಸ್ಟ್ರೇಷನ್. ಏನ್ ಮಾಡಲ್ ಸರ್ ಇದು? ಏನ್ ವೆಹಿಕಲ್ ಸರ್ ಇದು? ಸರ್ ಇದು 2021 ಮಾಡಲ್ ವೆನಿವು, ಆಪ್ಷನಲ್ ವೆಹಿಕಲ್ ಬಂದಿದ್ದು. ಓಕೆ, ಸಿಂಗಲ್ ಓನರ್, ಸನ್ ರೂಫ್ ಎಲ್ಲ ಇದೆ ನಿಮ್ಗೆ, ನೋಡ್ತಾ ಇರಬಹುದು. ಸರ್ ಇದು ನೀವು ಫ್ಯೂಚರ್ ನೋಡ್ಬೇಕು ಅಂತಂದ್ರೆ ಓಕೆ, ತುಂಬಾ ಫ್ಯೂಚರ್ ಇದೆ ಈ ವೆಹಿಕಲ್ ಅಲ್ಲಿ. ಏನೇನ್ ಸರ್ ಫೀಚರ್ಸ್? ಸನ್ ರೂಫ್ ಬರುತ್ತೆ. ಓಕೆ, ನೋಡ್ತಾ ಇರಬಹುದು. ಏರ್ ಬ್ಯಾಗ್ ಬರುತ್ತೆ. ಓಕೆ, 4 ಏರ್ ಬ್ಯಾಗ್ ಬರುತ್ತೆ, ನೋಡ್ತಾ ಇರಬಹುದು. ಸ್ಟೇರಿಂಗ್ ಕಂಟ್ರೋಲ್ ಬರುತ್ತೆ. ಓಕೆ, ಬ್ಯಾಕ್ ವೈಫರ್ ಬರುತ್ತೆ. ಬ್ಯಾಕ್ ವೈಪರ್, ಸನ್ ರೂಫ್ ಏನಾನ ವೆನ್ಯೂ ಏನಾನ ಪ್ಲಾನ್ ಮಾಡ್ತಾ ಇದ್ರೆ ನೋಡ್ತಾ ಇರಬಹುದು. ಗುಡ್ ಕಂಡೀಷನ್ ಅಲ್ಲಿ ಇದೆ ವೆಹಿಕಲ್. ಡಿಫಾಗರ್ ಬರುತ್ತೆ, ಡಿಫಾಗರ್ ಇದೆ, ಸಿಸ್ಟಮ್ ಇದೆ, ಆಟೋಮೆಟಿಕ್ AC ಕಂಟ್ರೋಲ್ ಬರುತ್ತೆ. ಆಟೋಮೆಟಿಕ್ AC ಕಂಟ್ರೋಲ್, ಲೆದರ್ ಕಂಟ್ರೋಲ್, ನೋಡ್ತಾ ಇರಬಹುದು. ಫುಲ್ಲಿ ಟಾಪ್ ಅಂಡ್ ಮಾಡಲ್ ಸರ್ ಇದು. ಓಕೆ, ನೋಡ್ತಾ ಇರಬಹುದು. 1.5 ಇಂಜಿನ್ ಬರುತ್ತೆ ಇದು. ಓಕೆ, 6 ಗೇರ್ ಬರುತ್ತೆ ಸರ್ ಇದು. 6 ಗೇರ್ ಇದೆ, ನೋಡ್ತಾ ಇರಬಹುದು. ಕೇವಲ ಎಷ್ಟು ಓಡಿದೆ? 22,000 ಓಡಿದೆ ಸರ್ ವೆಹಿಕಲ್ ಇದು. ಬರೀ 22,000 ರನ್ ಆಗಿದೆ, 22,000 ಡ್ರಿವನ್ ಆಗಿದೆ, ನೋಡ್ತಾ ಇರಬಹುದು. ಗುಡ್ ಕಂಡೀಷನ್ ಅಲ್ಲಿ ಇದೆ ವೆಹಿಕಲ್. ಓಕೆ, ಏನ್ ಹೇಳ್ತಾ ಇದ್ದೀರಾ ಸರ್? 11 ಲಕ್ಷ ಹೇಳ್ತಾ ಇದೀವಿ. ಓಕೆ, ವೆನ್ಯೂ SX ಮಾಡಲ್ ಏನ್ ಹೇಳಿದೀರಾ ಇದು? 21 ಮಾಡಲ್, 2021 ಮಾಡಲ್. ಪ್ರೈಸ್ ಏನ್ ಹೇಳ್ತಾ ಇದ್ದೀರಾ ಸರ್? 11 ಲಕ್ಷ ಹೇಳ್ತಾ ಇದೀವಿ. 11.5 ಪ್ರೈಸ್ ಕೊಟ್ಟು ಮಾಡಿದ್ದಾರೆ, ನೋಡ್ತಾ ಇರಬಹುದು. ಡೀಸೆಲ್ ಬರುತ್ತೆ. ಓಕೆ, ವೆನ್ಯೂವಲ್ ಅಂತೂ ಡೀಸೆಲ್ ವೆಹಿಕಲ್ ಗೆ ತುಂಬಾ ಡಿಮಾಂಡ್ ಇದೆ, ನೋಡ್ತಾ ಇರಬಹುದು. ಮೈಲೇಜ್ ಸರ್ ನಿಮಗೆ 20-21 ಬರುತ್ತೆ ಸರ್ ಇದು. ಓಕೆ, 20 to 21 ಅಕ್ಸೆಪ್ಟ್ ಮಾಡಬಹುದು ಸಿಟಿಗೆ. 11,50,000 ಪ್ರೈಸ್ ಕೊಟ್ಟು ಮಾಡಿದ್ದಾರೆ. ನಮ್ಮ ಚಾನೆಲ್ ಕಡೆಯಿಂದ ಬಂದ್ರೆ ಇನ್ನ ನಿಮ್ಗೆ ಸ್ಪೆಷಲ್ ಡಿಸ್ಕೌಂಟ್ ಮಾಡಿ ಕೊಡ್ತಾರೆ. ಓಕೆ, ನೆಕ್ಸ್ಟ್ ಸರ್ ನಿಮ್ಗೆ ಇನ್ನೊಂದು ಹೇಳ್ಬೇಕು, ಇವತ್ತು ಮಿನಿ ಲಕ್ಸುರಿ ಕಾರ್ ವೆಹಿಕಲ್ ಕೊಡ್ತೀವಿ ನಾವು. ಓಕೆ, ಯಾವ್ದು ಸರ್? ನೀವು ಎಲ್ಲೇ ಸರ್ಚ್ ಮಾಡೋ ಎಲ್ಲೂ ಸಿಗಲ್ಲ ಈ ತರ ವೆಹಿಕಲ್, ಬನ್ನಿ ಸರ್. ಓ, ಯಾವ್ದು ಸರ್ ಅದು? ಸರ್ ಇದು ಕಿಯಾ ಕಾರೆನ್ಸ್ ಅಂತ. ಓಕೆ, 2022 ಮಾಡಲ್ ಇದು. 2022 ಮಾಡಲ್. ಓಕೆ, ಸರ್ ಇದು ಕೋಟಿಂಗ್ ಪ್ರೈಸ್ ಬಂದು ಇದು 14 ಲಕ್ಷ ಹೇಳ್ತಾ ಇದೀವಿ. ಇಡೀ ಮೈಸೂರಲ್ಲಿ ನಿಮ್ಗೆ ಎಲ್ಲೂ ಸಿಗಲ್ಲ ಈ ತರ ವೆಹಿಕಲ್. ಸರ್ ಇದು ನಿಮ್ಗೆ ಬೆಸ್ಟ್, ನಿಮ್ಮ ಚಾನೆಲ್ ನ ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀವಿ. ಓಕೆ, FI ಟೈಮ್ಸ್ ಕಡೆಯಿಂದ ಬಂದ್ರೆ ಇನ್ನ ಸ್ಪೆಷಲ್ ಮಾಡ್ಕೊಡ್ತೀವಿ. ಓಕೆ, ಈಗ ಪ್ರೈಸ್ ಏನಿದೆ? 14,50,000 ವೇರಿಯಂಟ್ ಬಂದಿದ್ದು. ಓಕೆ, ಪ್ರೆಸ್ಟೀಜ್ ಆಪ್ಷನಲ್ ಅಂತ. ಪ್ರೆಸ್ಟೀಜ್ ಆಪ್ಷನ್. ಓಕೆ, ಏನಿದೆ ಸರ್? 7 ಸೀಟರ್. ಏನಿದೆ ಸರ್ ಇದು? ಸರ್ ನಿಮ್ಗೆ ಇದು AC, ಪವರ್ ಸ್ಟೇರಿಂಗ್, ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ. ಸಾರಿ, ಇದು 4 ಏರ್ ಬ್ಯಾಗ್ ಬರುತ್ತೆ. 4 ಏರ್ ಬ್ಯಾಗ್, 7 ಸೀಟರ್ ರಿವರ್ಸ್ ಕ್ಯಾಮೆರಾ ಸೆನ್ಸರ್ ಬರುತ್ತೆ. ಆಟೋಮೆಟಿಕ್ AC ಬರುತ್ತೆ, ಸ್ಟೇರಿಂಗ್ ಕಂಟ್ರೋಲ್ ಬರುತ್ತೆ. 7 ಸೀಟರ್ ವೆಹಿಕಲ್. 7 ಸೀಟರ್ ವೆಹಿಕಲ್. 14 ಲಕ್ಷ ಹೇಳ್ತಾ ಇದೀವಿ. ಓಕೆ, ನೆಗೋಶಿಯೇಟ್ ಮಾಡ್ಕೊಡ್ತೀವಿ. ಮೈಸೂರು ವೆಹಿಕಲ್. ಓಕೆ, ಕೇವಲ ಓಡೋದು 23,000 ಓಡಿದೆ ಸರ್. ಬರೀ 23,000 ರನ್ ಆಗಿದೆ, ತುಂಬಾ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ. 7 ಸೀಟರ್ XUV ಏನಾನ ಪ್ಲಾನ್ ಮಾಡ್ತಾ ಇದ್ರೆ ಅದನ್ನ ಅವೈಲೇಬಲ್ ಇದೆ, ನೋಡ್ತಾ ಇರಬಹುದು. ತುಂಬಾ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ. ಬರೀ 20 ಎಷ್ಟು ರನ್ ಆಗಿದೆ? 22,000 ರನ್ ಆಗಿದೆ. ಡೀಸೆಲ್ದು ಕಿಯಾ
ನೋಡ್ತಾ ಇರ್ಬೋದು ತುಂಬಾ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ. 7 ಸೀಟರ್ ವೆಹಿಕಲ್. ಮೈಲೇಜ್ ಸರ್ ನಿಮಗೆ 18 ಕಿಲೋಮೀಟರ್ ಬರುತ್ತೆ. ಸಿಟಿ ನಲ್ಲಿ ಒಂದು 18 ಕಿಲೋಮೀಟರ್ ಎಕ್ಸೆಪ್ಟ್ ಮಾಡಬಹುದು. ಬರುತ್ತೆ ಸರ್. ಲಾಂಗ್ ನಲ್ಲಿ ಹೋಗಿದ್ರೆ ಇನ್ನ ನಿಮ್ಗೆ ಒಂದು 2-3 ಪ್ಲಸ್ ಆಗುತ್ತೆ. ನೋಡ್ತಾ ಇರ್ಬೋದು. ಓಕೆ, ಇದು ಫೈನಲ್ ಪ್ರೈಸ್ ಏನ್ ಸರ್? ಇದು 14 lakhs ಸರ್. 14,50,000 ಹೇಳ್ತಾ ಇದೀವಿ. 14,50,000 ಪ್ರೈಸ್ ಕೋಟ್ ಮಾಡಿದ್ದಾರೆ. ಬಂದ್ ಮಾತಾಡಿದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಸಪೋಸ್ ಲೋನ್ ಹೋಗಿದ್ರೆ ಎಷ್ಟು ಪರ್ಸೆಂಟ್ ಲೋನ್ ಆಗ್ಬಹುದು ಸರ್? ಇದಕ್ಕೆ ನಿಮಗೆ ಲೋನ್ ಬಂದು ಓಕೆ 12 lakh ಲೋನೇ ಆಗುತ್ತೆ. 12 lakh ಲೋನೇ ಆಗುತ್ತೆ. ಕಿಯಾಗೆ ಲೋನ್ ಆಗುತ್ತೆ ಸರ್? ಆಗುತ್ತೆ ಸರ್. ಓಕೆ 12 lakh ಲೋನ್ ಆಗುತ್ತೆ. ಬರೀ ಚೆನ್ನಾಗಿರ್ಬೇಕು ಕಸ್ಟಮರ್ದು. ಓಕೆ, ಆರಾಮಾಗಿ 12 ಲಕ್ಷ 13 ಲಕ್ಷ ಲೋನೇ ಆಗುತ್ತೆ ಸರ್. ಓಕೆ, ಬರೀ 1 lakh ಇಲ್ಲ ಅಂದ್ರೆ 2 lakh ತಗೊಂಡ್ ಬಂದ್ರೆ ನಿಮ್ಗೆ ಹೊಸ XUV ಕಿಯಾದು ಲೆಕ್ಸರಿ ಮಿನಿ ಲೆಕ್ಸರಿ ಕಾರ್ ಸಿಗಬಹುದು ನಿಮ್ಗೆ. ನೋಡ್ತಾ ಇರ್ಬೋದು. ಓಕೆ ನೆಕ್ಸ್ಟ್ ಮತ್ತೆ ಯಾವ್ದು ವೆಹಿಕಲ್ ಇದೆ ಸರ್? ನಿಮ್ ಕಡೆ ಕಸ್ಟಮರ್ ಆಫ್-ರೋಡ್ ಮಾಡ್ಬೇಕಾ? ಹಾ ಸರ್, ನಮ್ ಕಡೆ ಒಳ್ಳೆ ಥಾರ್ ವೆಹಿಕಲ್ ಇದೆ. ಓಕೆ, ನೋಡ್ತಾ ಇರ್ಬೋದು. ಥಾರ್ ತುಂಬಾ ಡಿಮಾಂಡೆಡ್, ಈಗ ಟ್ರೆಂಡಿಂಗ್ ನಡೀತಾ ಇದೆ ಅಲ್ಲ ಸರ್? ಇದು ನೀವು ಆಫ್-ರೋಡ್ ಮಾಡಬಹುದು, ಆನ್ ರೋಡ್ ಅನ್ನ ಮಾಡಬಹುದು, ಎಲ್ಲ ಮಾಡಬಹುದು. ತುಂಬಾ ಜಿನಿಯನ್ ವೆಹಿಕಲ್. ಓಕೆ, ರೆಡ್ ಅಂಡ್ ಬ್ಲಾಕ್ ಕಲರ್ ನಲ್ಲಿ ಥಾರ್ ಅವೈಲೇಬಲ್ ಇದೆ. 23 ಮಾಡಲ್ ವೆಹಿಕಲ್ ಬಂದು ಇದು 2023 ಮಾಡಲ್. 39,000 ನೋಡಿದೆ. ಓಕೆ, ಸಿಂಗಲ್ ಓನರ್ ವೆಹಿಕಲ್. ಓಕೆ, 4x4 ಟಾಪ್ ಅಂಡ್ ಇದು LX. ಓಕೆ, ನೋಡ್ತಾ ಇರ್ಬೋದು. 16,75,000 ಹೇಳ್ತಾ ಇದೀವಿ. ಓಕೆ, ನೆಗೋಷಿಯೇಟ್ ಕೊಡ್ತೀವಿ ಸರ್. 16,75,000 ಪ್ರೈಸ್ ಕೋಟ್ ಮಾಡಿದ್ದಾರೆ. 4x4 ಇದಕ್ಕೆ ಇವಾಗ 1,20,000 ಕೊಟ್ಟಿ ಒಳಗಡೆ ನೋಡಿ. ಇದು ಇಂಟೀರಿಯರ್ ತೋರಿಸಿ ಸರ್. ಇದು ಓಕೆ, ಇಂಟೀರಿಯರ್ ನೋಡ್ತಾ ಇರ್ಬೋದು. ಸಿಸ್ಟಮ್ ಎಲ್ಲ ಹಾಕ್ಸಿದ್ದಾರೆ ಸರ್. ಇದು ಎಲ್ಲ ಸಿಸ್ಟಮ್ ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿದ್ದಾರೆ. ಟಾಪ್ ಅಂಡ್ ಸರ್ ಇದು. ಓಕೆ ಸರ್, ಇದು ನಿಮ್ ಕಡೆಯಿಂದ ಬಂದ್ರೆ ನೆಗೋಷಿಯೇಟ್ ಮಾಡ್ಕೊಡ್ತೀವಿ. ಓಕೆ, ನೋಡ್ತಾ ಇರ್ಬೋದು. 75,000 ಹೇಳ್ತಾ ಇದೀವಿ. ನೆಗೋಷಿಯೇಟ್ ಆಗುತ್ತೆ ಸರ್. ವೆಹಿಕಲ್ ತುಂಬಾ ಚೆನ್ನಾಗಿದೆ ವೆಹಿಕಲ್. ನೋಡ್ತಾ ಇರ್ಬೋದು. 4x4 ಹಿಂದ್ಗಡೆ ನಾನು ನೋಡ್ತಾ ಇರ್ಬೋದು. ತುಂಬಾ ಒಳ್ಳೆ ಕಂಡೀಷನ್ ಇದೆ. ರೆಡ್ ಅಂಡ್ ಬ್ಲಾಕ್ ಕಲರ್ ನಲ್ಲಿ ಥಾರ್ ಅವೈಲೇಬಲ್ ಇದೆ. ಸರ್ ಏನ್ ಹೇಳ್ತಾ ಇದ್ದೀರಾ ಸರ್ ಇದು ಪ್ರೈಸ್? ಸರ್ 16,75,000 ಹೇಳ್ತಾ ಇದೀವಿ. 16,75,000 ಪ್ರೈಸ್ ಕೋಟ್ ಮಾಡಿದ್ದಾರೆ. ಥಾರ್ ನೋಡ್ತಾ ಇರ್ಬೋದು. 2023 ಮಾಡೆಲ್. ಥಾರ್ ಟಾಪ್ ಅಂಡ್. ಥಾರ್ ನಲ್ಲಿ ಟಾಪ್ ಅಂಡ್ 4x4 LX ನೋಡ್ತಾ ಇರ್ಬೋದು. ಒಳ್ಳೆ ಕಂಡೀಷನ್ ಅಲ್ಲಿ ಇದೆ. ಇಂಟೀರಿಯರ್ ಆಂಡ್ರಾಯ್ಡ್ ಸಿಸ್ಟಮ್ ಗೆ ಅದಕ್ಕೆ 1,20,000 ಖರ್ಚು ಮಾಡಿದ್ದಾರೆ. ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿದ್ದಾರೆ ಇಂಟೀರಿಯರ್ ಗೋಸ್ಕರ. ನೋಡ್ತಾ ಇರ್ಬೋದು. ಕಾರ್ ಲುಕ್ ತೋರಿಸಿ ಸರ್. ಶೋರೂಮ್ ಬರುತ್ತೆ ಸರ್. ಇದು ನೋಡ್ತಾ ಇರ್ಬೋದು. ಎಲ್ಲ ಎಕ್ಸ್ಟ್ರಾ ಫಿಟ್ಟಿಂಗ್. ಗ್ರಿಲ್ ನೋಡಿ ಸರ್. ಓಕೆ, ಹೆಡ್ಲೈಟ್ ನೋಡಿ ಸರ್. ಹೆಡ್ಲೈಟ್ ನೋಡ್ತಾ ಇರ್ಬೋದು. 1,20,000 ಖರ್ಚು ಮಾಡಿದ್ದಾರೆ ಸರ್ ವೆಹಿಕಲ್ ಗೆ. ಇದಕ್ಕೆ ಓಕೆ, ಆಲ್ಟೋ ಮಾಡಕ್ಕೆ. ಸಪೋಸ್ ಈಗ ಲೋನ್ ಹೋಗ್ಬೇಕಂದ್ರೆ ಥಾರ್ ಗೆ ಏನಾಗುತ್ತೆ ಸರ್? ಸರ್ ಇದಕ್ಕೆ ಲೋನ್ ಬಂದು ನಿಮಗೆ 10 lakh ಲೋನ್ ಆಗುತ್ತೆ. 10 lakh ಲೋನ್ ಆಗುತ್ತೆ. ಬರೀ ಒಂದು 4 lakhs ಇದ್ರೆ ನೀವು ಬಂದು ಥಾರ್ ತಗೊಂಡ್ ಹೋಗ್ಬೋದು. ಸಪೋಸ್ ನಿಮ್ಮ ಹತ್ರ ಓನ್ ಏನೋ ವೆಹಿಕಲ್ ಇದ್ರೆ ಅದನ್ನ ಚೇಂಜ್ ಮಾಡಿ ಚೆನ್ನಾಗಿದೆ. ಇನ್ನು ಲೋನ್ ಜಾಸ್ತಿ ಆಗುತ್ತೆ ಸರ್. 90% ಮ್ಯಾಕ್ಸಿಮಮ್ ಟ್ರೈ ಮಾಡಿ ಕೊಡ್ತಾರ. ಥಾರ್ ಏನಾನ ಪ್ಲಾನ್ ಮಾಡ್ತಾ ಇದ್ರೆ ತುಂಬಾ ಟ್ರೆಂಡಿಂಗ್ ವೆಹಿಕಲ್. ರೆಡ್ ಅಂಡ್ ಬ್ಲಾಕ್ ನಲ್ಲಿ ನೋಡಿ ತುಂಬಾ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ ಗಾಡಿ. ಓಕೆ, ನೆಕ್ಸ್ಟ್ ಸರ್. ನೆಕ್ಸ್ಟ್ K02 ರಿಜಿಸ್ಟ್ರೇಷನ್ ಇನ್ನೋವಾ. ತುಂಬಾ ಒಳ್ಳೆ ಗಾಡಿ. ನಿಮಗೆ ಯಾವಾಗ ಒಳ್ಳೆ ವೆಹಿಕಲ್ ಬೇಕು ಅಂದ್ರೆ ನಮ್ಮದು ಇನ್ನೋವಾ ಇದೆ, ಬನ್ನಿ. ಓಕೆ, ಯಾವಾಗ ಕಿಂಗ್ ಅಂತ ಹೇಳ್ಬೋದು ಇದನ್ನ. ಕಿಂಗ್ ವೆಹಿಕಲ್ ನೋಡ್ತಾ ಇರ್ಬೋದು. 2013 ಮಾಡಲ್. ಓಕೆ, 2013 ಮಾಡಲ್. 13 ಮಾಡಲ್ ವೆಹಿಕಲ್ ಸರ್ ಇದು. ಹಾ ಸರ್, ಇದು ಬಂದು ನಿಮಗೆ G ವೇರಿಯಂಟ್. ಇದು G ವೇರಿಯಂಟ್. ಏನೇನ್ ಸರ್ ಫೀಚರ್ಸ್ ಇದರಲ್ಲಿ? ನಿಮಗೆ ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ. ಸಿಂಗಲ್ ಏರ್ ಬ್ಯಾಗ್ ನೋಡ್ತಾ ಇರ್ಬೋದು. ತುಂಬಾ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ. ರಿವರ್ಸ್ ಕ್ಯಾಮೆರಾ ಎಲ್ಲ ಬರುತ್ತೆ. ರಿವರ್ಸ್ ಕ್ಯಾಮೆರಾ ಎಲ್ಲ ಹಾಕಿದ್ದಾರೆ. ಕಸ್ಟಮರ್ ಬಂದು ಸೀಟ್ ಕವರ್ ಎಲ್ಲ ಹೊಸದು ಹಾಕ್ಸಿದ್ದಾರೆ. ಓಕೆ ಸರ್, ಇದು 8,90,000 ಹೇಳ್ತಾ ಇದೀವಿ. ಓಕೆ, ನೆಗೋಷಿಯೇಟ್ ಕೊಡ್ತೀವಿ. ಗಾಡಿ ಎಷ್ಟು ರನ್ ಆಗಿದೆ ಸರ್ ಇದು? ಇನ್ನೋವಾ 2 lakh ಓಡಿದೆ. 2 lakhs ರನ್ ಆಗಿದೆ. ನೋಡ್ತಾ ಇರ್ಬೋದು. ಇನ್ನೋವಾ ನಿಮಗೆ ಆಲ್ಮೋಸ್ಟ್ ಓಕೆ 7 lakh ಕೊಡುತ್ತೆ. ಇನ್ನೋವಾ ಇಂಜಿನ್ ಎಲ್ಲ 7 lakh ಕೊಡುತ್ತೆ. ಬರೀ 2 lakhs ರನ್ ಆಗಿದೆ. ಎಲ್ಲ ಶೋರೂಮ್ ಮೇಂಟೈನ್ ವೆಹಿಕಲ್. ಓಕೆ, ಮತ್ತೆ ಸರ್ ಇದ್ರಲ್ಲಿ ಏನ್ ಬೆನಿಫಿಟ್ ಅಂದ್ರೆ ನಿಮ್ಗೆ ಇಂಟರ್ ಕೂಲರ್. ಇದು ಇಂಟರ್ ಕೂಲರ್ ಅಂತಂದ್ರೆ ನಿಮ್ಗೆ ಇಂಜಿನ್ ಲೈಫ್ ಇನ್ನೂ ಚೆನ್ನಾಗಿರುತ್ತೆ ಇದು. ಓಕೆ, ನೋಡ್ತಾ ಇರ್ಬೋದು. ಇನ್ನೋವಾ ಏನಾನ ಪ್ಲಾನ್ ಮಾಡ್ತಾ ಇದ್ರೆ 7 ಸೀಟರ್ ಗೋಸ್ಕರ ನೋಡ್ತಾ ಇರ್ಬೋದು. ತುಂಬಾ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ. 2 ಲಕ್ಷ ರನ್ ಆಗಿದೆ ಅಂತ. ಮಾಡೆಲ್ ಸರ್ ಇದು 13 ಮಾಡಲ್. 2013 ಮಾಡೆಲ್ 2.5G ನೋಡ್ತಾ ಇರ್ಬೋದು. ಇನ್ನೋವಾ ಏನಾನ ಪ್ಲಾನ್ ಮಾಡ್ತಾ ಇದ್ರೆ ಟೈರ್ ಕಂಡೀಷನ್ ನಿಮ್ಗೆ ಎಕ್ಸ್ಟ್ರಾ ಅಲೋ ವೀಲ್ಸ್ ಹಾಕ್ಸಿದ್ದಾರೆ. ಓಕೆ, ಲೆವೆಲ್ಸ್ ಎಕ್ಸ್ಟ್ರಾ ಹಾಕಿದ್ದಾರೆ. ಬರಲ್ಲ ಶೋರೂಮ್ ಇಂದ ಎಕ್ಸ್ಟ್ರಾ ಹಾಕ್ಸಿದ್ದಾರೆ ಸರ್. ಓಕೆ, ಓನರ್ ಸರ್ ಇದು ಸೆಕೆಂಡ್ ಓನರ್. ಇದು ಸೆಕೆಂಡ್ ಓನರ್. ನೀವು ತಗೊಂಡ್ರೆ ಥರ್ಡ್ ಓನರ್. 8,90,000 ಹೇಳ್ತಾ ಇದೀವಿ. ಬರೀ 8,90,000 ಪ್ರೈಸ್ ಕೊಟ್ಟು ಮಾಡಿದ್ದಾರೆ ಸರ್. ನಮ್ಮ ಎಲ್ಲೂ ಈ ತರ ವೆಹಿಕಲ್ ಜಿನಿಯನ್ ವೆಹಿಕಲ್ ಎಲ್ಲೂ ಸಿಗಲ್ಲ. ನಿಮ್ ಚಾನೆಲ್ ಇಂದ ಬಂತಂದ್ರೆ ನೆಗೋಷಿಯೇಟ್ ಮಾಡಿ ಕೊಡ್ತೀವಿ. ಓಕೆ, ನಿಮ್ಗೆ ಇನ್ನೋವಾ ಅವೈಲೇಬಲ್ ಇದೆ, ಥಾರ್ ಅವೈಲೇಬಲ್ ಇದೆ, ವ್ಯಾಗ್ನಾರ್ ಅವೈಲೇಬಲ್ ಇದೆ. ಎಲ್ಲಾ ತರ ವೆಹಿಕಲ್ಸ್ ಇದೆ. ಎಲ್ಲಾ ಬ್ರಾಂಡ್ಸ್ ವೆಹಿಕಲ್ಸ್ ಇದೆ. ತುಂಬಾ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ. ಓಕೆ, ನೆಕ್ಸ್ಟ್ ಸರ್. ನೆಕ್ಸ್ಟ್ ಇನ್ನೊಂದು K13 ರಿಜಿಸ್ಟ್ರೇಷನ್ ನಿಮ್ಗೆ ಫ್ಯಾಮಿಲಿಗೋಸ್ಕರ. ಸ್ಯಾಂಟ್ರೋ ತುಂಬಾ ಡಿಮಾಂಡೆಡ್ ವೆಹಿಕಲ್. 2012 ಸಿಂಗಲ್ ಓನರ್ ವೆಹಿಕಲ್ ಸ್ಯಾಂಟ್ರೋ. ಓಕೆ, ಇಡೀ ಮೈಸೂರಲ್ಲಿ ಹುಡುಕಿದ್ರು ನಿಮ್ಗೆ ಇಷ್ಟೊಂದು ಕಮ್ಮಿ ಓಡಿರೋ ವೆಹಿಕಲ್, ಜಿನಿಯನ್ ವೆಹಿಕಲ್ ಸ್ಯಾಂಟ್ರೋ ನಿಮ್ಗೆ ಎಲ್ಲೂ ಸಿಗಲ್ಲ. ಎಷ್ಟು ರನ್ ಆಗಿದೆ ಸರ್ ಇದು? ಓಡಿರೋದು ಕೇವಲ 33,000 ಓಡಿದೆ. ಬರೀ 33,000 ರನ್ ಆಗಿದೆ. ಓನರ್ ಸರ್ ಶೋರೂಮ್ ಅಲ್ಲಿ ಸರ್ವಿಸ್ ಆಗಿದೆ. ಸಿಂಗಲ್ ಓನರ್ ವೆಹಿಕಲ್. ಸಿಂಗಲ್ ಓನರ್ ವೆಹಿಕಲ್. ಸರ್ ಇದು 3,25,000 ಹೇಳ್ತಾ ಇದೀವಿ. ಓಕೆ, ನೆಗೋಷಿಯೇಟ್ ಮಾಡ್ಕೊಡ್ತೀವಿ. 3,25,000 ಹೇಳ್ತಾ ಇದ್ದೀವಿ. ಬರೀ 3,25,000 ಪ್ರೈಸ್ ಕೊಟ್ ಮಾಡಿದ್ದಾರೆ. AC ಪವರ್ ಸ್ಟೀರಿಂಗ್ ಸೆಂಟ್ರಲ್ ಎಲ್ಲ ಬರುತ್ತೆ. ನೋಡ್ತಾ ಇರ್ಬೋದು. ಶೋರೂಮ್ ಸಿಸ್ಟಮ್ ಬರುತ್ತೆ. ಓಕೆ, ಕಸ್ಟಮರ್ ಲೆದರ್ ಸೀಟ್ ಹಾಕ್ಸಿದ್ದಾರೆ ನೋಡಿ. ಎಲ್ಲ ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿಸಿದ್ದಾರೆ. ಸೀಟ್ ಕವರ್ ಅನ್ನ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ. ನೋಡ್ತಾ ಇರ್ಬೋದು. ಪ್ರೈಸ್ ಏನ್ ಹೇಳಿದೀರಾ ಸರ್? 3,25,000 ಹೇಳ್ತಾ ಇದ್ದೀವಿ. 3,25,000 ಪ್ರೈಸ್ ಕೊಟ್ ಮಾಡಿದ್ದಾರೆ. ಬಂದ್ ಮಾತಾಡಿದ್ರೆ ನಮ್ ಚಾನೆಲ್ ಕಡೆಯಿಂದ ಸ್ವಲ್ಪ ನ್ಯೂ ಇಯರ್ ಆಫರ್ ಅನ್ನ ಕೊಡ್ತಾ ಇದ್ದಾರೆ. ಸರ್ ಇದಕ್ಕೆ ಲೋನ್ ಅಂದ್ರೆ ಆಗುತ್ತೆ ಸರ್? ಆಗುತ್ತೆ ಸರ್. 1.5 ಲಕ್ಷ ಲೋನ್ ಆಗುತ್ತೆ. 1.5 ಲಕ್ಷ ಲೋನ್ ಆಗುತ್ತೆ. ಸೆಂಟ್ರೋ ಏನಾನ ಪ್ಲಾನ್ ಮಾಡ್ತಾ ಇದ್ರೆ ತುಂಬಾ ಎವರ್ ಗ್ರೀನ್ ವೆಹಿಕಲ್ ಇದು. ಸರ್ ಈಗ ಹೇಳ್ತಾರೆ ಸೆಂಟ್ರೋ ಏನ್ ಸರ್ ಇಷ್ಟೊಂದು ರೈಟ್ ಹೇಳ್ತಾ ಇದೀರಾ ಅಂತ. ಸರ್ ಈಗ 2005-6 ತಗೋಬೇಕು ಅಂತ 1.5 ಲಕ್ಷ ಕಮ್ಮಿ ಯಾರು ಕೊಡಲ್ಲ ಸರ್. ಓಕೆ, ನಾವು 12 ಮಾಡಿ ಕೊಡ್ತಾ ಇದೀವಿ.
ಅದು ಕೇವಲ ಓಡಿರೋದು ಬರೀ 33,000 ಓಡಿದೆ ಅಷ್ಟೇ. ಜಿನಿಯನ್ನು ಓಕೆ 3,25,000 ಹೇಳ್ತೀವಿ, ನೆಗೋಷಿಯೇಟ್ ಮಾಡ್ಕೊಡ್ತೀವಿ ಸರ್. ಓಕೆ ನೆಕ್ಸ್ಟ್ ಇನ್ನೊಂದು K14 ರಿಜಿಸ್ಟ್ರೇಷನ್ ರಿಟ್ಸ್ ತುಂಬಾ ಡಿಮಾಂಡೆಡ್ ವೆಹಿಕಲ್ ಇದನ್ನ ಬಹಳ ರೇಟ್ ಸಿಗೋದು. ಮಾಡಲ್ ಸರ್ ಇದು 2014 ಮಾಡಲ್. 2014 ಮಾಡಲ್ ಏನ್ ಹೇಳ್ಬೇಕು, ಎವರ್ ಗ್ರೀನ್ ಗಾಡಿ ಅಂತ ಹೇಳ್ಬೋದು. ಓಕೆ ಸರ್ ಈಗೆಲ್ಲ ಸ್ವಿಫ್ಟ್ ಏನ್ ಬರುತ್ತೆ ಸೇಮ್ ಇಂಜಿನ್ ಎಲ್ಲ ಸೇಮೇ ಬರುತ್ತೆ ಇದರಲ್ಲಿ. ಸೇಮ್ ಶಿಫ್ಟ್ ಸೇಮ್ ಅದೇನೆ, ಬಾಡಿ ಶೇಪ್ ಚೇಂಜ್ ಬರುತ್ತೆ ಅಷ್ಟೇ. ಓಕೆ ಇದು 4,10,000 ಹೇಳ್ತಾ ಇದೀವಿ. ಓಕೆ 83,000 ಓಡಿದೆ. 83,000 ರನ್ ಆಗಿದೆ. 4,10,000 VXI ವೇರಿಯಂಟ್ ನೋಡ್ತಾ ಇರಬಹುದು. ಓಕೆ VXI ಇದು ವೇರಿಯಂಟ್ ಬಂದು ಓಕೆ ಗಾಡಿ ತುಂಬಾ ಚೆನ್ನಾಗಿದೆ. 4,10,000 ಹೇಳ್ತೀವಿ, ಸ್ವಲ್ಪ ನೆಗೋಷಿಯೇಟ್ ಕೊಡ್ತೀವಿ ಸರ್. ಓಕೆ 4,10,000 ಪ್ರೈಸ್ ಕೊಟ್ ಮಾಡಿದ್ದಾರೆ. ಬಂದ್ ಮಾತಾಡಿದ್ರೆ ಪವರ್ ಸ್ಟೀರಿಂಗ್ ಸೆಂಟ್ರಲ್ ಲಾಕ್ ಎಲ್ಲ ಬರುತ್ತೆ ಸರ್. ಓಕೆ ಫೀಚರ್ಸ್ ಎಲ್ಲ ಇದೆ ಇದಕ್ಕನ. VXI ಅಂದ್ರೆ ಟಾಪ್ ಎಂಡ್ ಇದು ನೋಡ್ತಾ ಇರಬಹುದು. ಗುಡ್ ಕಂಡೀಷನ್ ಅಲ್ಲಿ ಇದೆ. ಎಷ್ಟು ರನ್ ಆಗಿದೆ ಸರ್ ಇದು? ಸರ್ ಇದು 83,000 ಓಡಿದೆ. 83,000 ರನ್ ಆಗಿದೆ. ಓನರ್ ಸರ್ ಸಿಂಗಲ್ ಓನರ್. ನೀವು ತಗೊಂಡ್ರೆ ಸೆಕೆಂಡ್ ಓನರ್ ಆಗ್ತೀರಾ. ನೋಡ್ತಾ ಇರಬಹುದು. ರಿಟ್ಸ್ ಏನಾನ ಪ್ಲಾನ್ ಮಾಡ್ತಾ ಇದ್ರೆ ಅದನ್ನ ಅವೈಲೇಬಲ್ ಇದೆ. ಓಕೆ ನೆಕ್ಸ್ಟ್ ಸರ್ ನೆಕ್ಸ್ಟ್ K09 ರಿಜಿಸ್ಟ್ರೇಷನ್ ಬ್ರಿಜಾ. ಓಕೆ ಮಾಡಲ್ ಸರ್ ಇದು 2018-19 ಮಾಡಲ್. 2018-19 ಮಾಡಲ್. ಗಾಡಿ ತುಂಬಾ ಚೆನ್ನಾಗಿದೆ, ಶೋರೂಮ್ ಮೇಂಟೈನ್ ಆಗಿದೆ, ಮೈಸೂರು ವೆಹಿಕಲ್. ಓಕೆ ಸರ್ ಈ ಕಲರ್ ತುಂಬಾ ಜನ ಇಷ್ಟಪಡ್ತಾರೆ, ಲೈಕ್ ಮಾಡ್ತಾ ಇದಾರೆ. ನೋಡ್ತಾ ಇರಬಹುದು ಬ್ಲಾಕ್ ಅಂಡ್ ಮೆರೂನ್ ಕಲರ್. ಓಕೆ ಇದು ತುಂಬಾ ಜಾಸ್ತಿ ಇಷ್ಟಪಡೋದು ಲೇಡೀಸ್ ಜಾಸ್ತಿ ಇಷ್ಟಪಡ್ತಾರೆ. ಓಕೆ ನೋಡ್ತಾ ಇರಬಹುದು, ನೆಗೋಷಿಯೇಟ್ ಮಾಡ್ಕೊಡ್ತೀವಿ. ನೋಡ್ತಾ ಇರಬಹುದು ಟೈರ್ ಕಂಡೀಷನ್. ಸರ್ ಇದು ಮಾಡಲ್ ಬಂದು 18-19 ಮಾಡಲ್. 18 ಮ್ಯಾನುಫ್ಯಾಕ್ಚರಿಂಗ್ 19 ರಿಜಿಸ್ಟ್ರೇಷನ್ ನೋಡ್ತಾ ಇರಬಹುದು. ಇದು ವಿಡಿಯೋ ಆಪ್ಷನಲ್. ವಿಡಿಯೋ ಆಪ್ಷನಲ್. ಓಕೆ ಸರ್ ಇದಕ್ಕೆ ನಿಮಗೆ 2 ಏರ್ ಬ್ಯಾಗ್ ಬರುತ್ತೆ. ಓಕೆ AC ಪವರ್ ಸ್ಟೀರಿಂಗ್ ಸೆಂಟ್ರಲ್ ಲಾಕ್ ಬರುತ್ತೆ. ಓಕೆ ಶೋರೂಮ್ ಸಿಸ್ಟಮ್ ಬರುತ್ತೆ. ನೋಡ್ತಾ ಇರಬಹುದು 86,000 ಓಡಿದೆ. ಬರೀ 86,000 ರನ್ ಆಗಿದೆ. ಗಾಡಿ ಕಂಡೀಷನ್ ಅನ್ನ ನೋಡ್ತಾ ಇರಬಹುದು. ಓನರ್ ಸರ್ ಇದು ಸಿಂಗಲ್ ಓನರ್, ಮೈಸೂರು ವೆಹಿಕಲ್. ಓಕೆ ಎಕ್ಸ್ಟ್ರಾ ಕಸ್ಟಮರ್ ನೋಡಿ ಸರ್, ಇವಾಗ ಹೊಸ ಸೀಟ್ ಕವರ್ ಹಾಕ್ಸಿದ್ದಾರೆ. ಓಕೆ ನೋಡ್ತಾ ಇರಬಹುದು. ಬ್ರಿಜಾ ಏನಾನ ಪ್ಲಾನ್ ಮಾಡ್ತಾ ಇದ್ರೆ ನಿಮ್ಗೆ ಸ್ವಲ್ಪ ಬಜೆಟ್ ನಲ್ಲಿ ಅದನ್ನ ಅವೈಲೇಬಲ್ ಇದೆ. ಏನ್ ಹೇಳ್ತಾ ಇದ್ದೀರಾ ಸರ್ ಪ್ರೈಸ್ ಇದು? ಸರ್ ಇದು 9,20,000 ಹೇಳ್ತಾ ಇದೀವಿ. ಬರೀ 9,20,000 ಪ್ರೈಸ್ ಕೊಟ್ ಮಾಡಿದ್ದಾರೆ. ಬಂದ್ ಮಾತಾಡಿದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ನ್ಯೂ ಇಯರ್ ಆಫರ್ ಅನ್ನ ನಡೀತಾ ಇದೆ. ಬ್ರಿಜಾ ಏನಾನ ಪ್ಲಾನ್ ಮಾಡ್ತಾ ಇದ್ರೆ ಅವೈಲೇಬಲ್ ಇದೆ. ಓಕೆ ನೆಕ್ಸ್ಟ್ ಸರ್ ನೆಕ್ಸ್ಟ್ K04 ರಿಜಿಸ್ಟ್ರೇಷನ್ ಮಾಡಲ್ ಸರ್ ಏನ್ ವೆಹಿಕಲ್ ಇದು? ಸರ್ ಇದು 2020 ಮಾಡಲ್ ಬೊಲೆನೋ ವೆಹಿಕಲ್. ಇದು ಬೆಲೆನೋ. ಓಕೆ ಸಿಂಗಲ್ ಓನರ್ ವೆಹಿಕಲ್ ಆಗಿದೆ. ಸಿಂಗಲ್ ಓನರ್ ವೆಹಿಕಲ್. ಓಡಿರೋದೇ 37,000 ಓಡಿದೆ. ಬರೀ 37,000 ರನ್ ಆಗಿದೆ. ಓಕೆ ಸರ್ ಇದು 7,90,000 ಹೇಳ್ತಾ ಇದ್ದಾರೆ. 7,90,000 ಪ್ರೈಸ್ ಕೊಟ್ ಮಾಡಿದ್ದಾರೆ. ಬಂದ್ ಮಾತಾಡಿದ್ರೆ ವೆಹಿಕಲ್. ಓಕೆ ಫುಲ್ಲಿ ಟಾಪ್ ಎಂಡ್ ಸರ್. ಇದು ಆಲ್ಫಾ ಫುಲ್ಲಿ ಟಾಪ್ ಎಂಡ್ ನೋಡ್ತಾ ಇರಬಹುದು. ಕಂಡೀಷನ್ ಅಲ್ಲಿ ಇದೆ. ವೆಲ್ ಕ್ಲೀನ್ ವೆಲ್ ಮೇಂಟೈನ್ ಮಾಡಿದ್ದಾರೆ ಗಾಡಿ. ಇದು ನಿಮಗೆ AC ಪವರ್ ಸ್ಟೀರಿಂಗ್ ಸೆಂಟ್ರಲ್ ಲಾಕ್, ಓಕೆ ಏರ್ ಬ್ಯಾಗ್ ಬರುತ್ತೆ, ಬ್ಯಾಕ್ ವೈಫೈ ಬರುತ್ತೆ, ಡಿಫಾಗರ್ ಬರುತ್ತೆ, ಓಕೆ ಸ್ಟೀರಿಂಗ್ ಕಂಟ್ರೋಲ್ ಬರುತ್ತೆ. ಓಕೆ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದೆ ಸರ್ ವೆಹಿಕಲ್. ಓಕೆ ಎಷ್ಟು ರನ್ ಆಗಿದೆ ಸರ್ ಇದು? ಸರ್ ಇದು 37,000 ಓಡಿದೆ. 37,000 ರನ್ ಆಗಿದೆ. ನೋಡ್ತಾ ಇರಬಹುದು. ಬೆಲೆನೋ ಏನಾನ ಪ್ಲಾನ್ ಮಾಡ್ತಾ ಇದ್ರೆ ಅದನ್ನ ಅವೈಲೇಬಲ್ ಇದೆ. ಪ್ರೈಸ್ ಏನ್ ಹೇಳ್ತಾ ಇದ್ದೀರಾ ಸರ್ ಬೆಲೆನೋ? 7,90,000 ಹೇಳ್ತಾ ಇದೀವಿ. ಬರೀ 7,90,000 ಪ್ರೈಸ್ ಕೊಟ್ ಮಾಡಿದ್ದಾರೆ. ಲೋನ್ ಅಂದ್ರೆ 90% ಆಗ್ಬಹುದು ಸರ್. 80% ಆರಾಮಾಗಿ ಆಗುತ್ತೆ. ಓಕೆ ನೋಡ್ತಾ ಇರಬಹುದು. ಬೆಲೆನೋ ಏನಾನ ಪ್ಲಾನ್ ಮಾಡ್ತಾ ಇದ್ರೆ ಅದನ್ನ ಅವೈಲೇಬಲ್ ಇದೆ. ನೋಡಿ ಎಲ್ಲಾ ತರ ವೆಹಿಕಲ್ಸ್ ಇದೆ, ಸುಮಾರು ವೆಹಿಕಲ್ ಇದೆ. ಓಕೆ ನೆಕ್ಸ್ಟ್ ಸರ್ ನೆಕ್ಸ್ಟ್ ಶವರ್ಲೆಟ್ ಬೀಟ್. ಇದು ಶವರ್ಲೆಟ್ ಬೀಟ್. ಓಕೆ K51 ರಿಜಿಸ್ಟ್ರೇಷನ್ 12 ಮಾಡಲ್ ಸಿಂಗಲ್ ಓನರ್. ಇದು 12 ಮಾಡಲ್ ರೆಡ್ ಕಲರ್ ತುಂಬಾ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ ಅಂತಂದ್ರೆ. ಓಕೆ ಇದಕ್ಕೆ ಸ್ಪೇಸ್ ಪಾರ್ಟ್ ಸಿಗಲ್ಲ, ಅದು ಸಿಗಲ್ಲ, ಇದು ಸಿಗಲ್ಲ ಅಂತ ಎಲ್ಲ ಗಾಸಿಪ್ ಮಾಡ್ಬಿಟ್ಟಿದ್ದಾರೆ. ಹಾ ಸರ್ ಮಾರ್ಕೆಟ್ ನಲ್ಲಿ ಇದೆ ಸರ್, ಎಲ್ಲಾ ಕಡೆನೂ ಸಿಗುತ್ತೆ ಸರ್. ಎಲ್ಲ ಸ್ಪೇರ್ ಪಾರ್ಟ್ ಸಿಗುತ್ತೆ. ಇದು ನಮಗೆ ಬಂದಿರೋ ಪ್ರಕಾರ MG ಶೋರೂಮ್ ಅಲ್ಲಿ ಸರ್ವಿಸ್ ಮಾಡ್ತಾ ಇದ್ದಾರೆ. ಓಕೆ MG ಶೋರೂಮ್ ನಲ್ಲಿ ಸಿಗುತ್ತೆ ಇದು ಶವರ್ಲೆಟ್ ಅಂತ ಇದೆ, ಮಾಡ್ತಾರೆ. ಓಕೆ ಮತ್ತೆ ನಿಮ್ಗೆ ಆಟೋ ಪಾರ್ಟ್ಸ್ ಅಲ್ಲಿ ಪ್ರತಿಯೊಂದು ಪಾರ್ಟ್ಸ್ ಎಲ್ಲ ಸಿಗುತ್ತೆ ಸರ್. ಎಲ್ಲಾ ಪಾರ್ಟ್ಸ್ ಸಿಗುತ್ತೆ, ಏನ್ ಟೆನ್ಷನ್ ತಗೋಬೇಡಿ. ಬೀಟ್ ತಗೊಂಡ್ರೆ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ ಓಕೆ ಏನು ಭಯ ಪಡಬೇಡಿ. ಓಕೆ ಇದ್ರಂತ ವೆಹಿಕಲ್ ತುಂಬಾ ಚೆನ್ನಾಗಿದೆ. ವೆಹಿಕಲ್ ಚಾವರ್ಲೈಟ್ ಬೀಟ್. ಓಕೆ ಚಾವರ್ಲೈಟ್ ಕಂಪನಿ ಗುಡ್ ಕಂಪನಿ ಚೆನ್ನಾಗಿದೆ. ಏನೋ ಒಂದ್ರಿಂದ ಇದಾಯ್ತು ಬಿಡಿ ಸರ್. ಅದು ಓಕೆ ಸ್ಪೇಸ್ ಪಾರ್ಟ್ಸ್ ಎಲ್ಲ ಸಿಗುತ್ತೆ, ಪ್ರತಿಯೊಂದು ಐಟಮ್ ಸಿಗುತ್ತೆ. ನೋಡ್ತಾ 58,000 ಓಡಿದೆ. 58,000 ರನ್ ಆಗಿದೆ. ಬೀಟ್ ಏನಾನ ಪ್ಲಾನ್ ಮಾಡ್ತಾ ಇದ್ರೆ ಶವರ್ಲೆಟ್ ಸಿಂಗಲ್ ಓನರ್ ವೆಹಿಕಲ್ ಸರ್. ಇದು ನೋಡಬಹುದು ನೀವು, ತೋರಿಸಿದ್ದು. ಓಕೆ ಇದು ಸ್ಟಿಕ್ಕರ್ ಶೋರೂಮ್ ಇಂದ ಬಂದಿರೋದು. ಸ್ಟಿಕ್ಕರ್ ಕಿತಾಕಿಲ್ಲ ಕಸ್ಟಮರ್. ಓಕೆ ಜೆನ್ಯೂನ್ ರೀಡಿಂಗ್ ವೆಹಿಕಲ್. ಓಕೆ ಸರ್ ಇದು ಓಡಿರೋದು ಬಂದು ನಿಮ್ಗೆ 58,000 ಓಡಿದೆ. ಬರೀ 58,000 ರನ್ ಆಗಿದೆ. ನೋಡ್ತಾ ಇರಬಹುದು ಗುಡ್ ಕಂಡೀಷನ್ ಅಲ್ಲಿ ಇದೆ ವೆಹಿಕಲ್. ಸರ್ ಇದು 2,40,000 ಹೇಳ್ತಾ ಇದೀವಿ, ನೆಗೋಷಿಯೇಟ್ ಮಾಡ್ಕೊಡ್ತೀವಿ ಸರ್. ಸಿಂಗಲ್ ಓನರ್ ವೆಹಿಕಲ್. ಸಿಂಗಲ್ ಓನರ್ ವೆಹಿಕಲ್. ಟೈರ್ ಕಂಡೀಷನ್ ಅನ್ನ ನೋಡ್ತಾ ಇರಬಹುದು. 2 lakhs ಎಷ್ಟು ಸರ್? 40,000. 2,40,000 7,40,000 ಬೀಟ್ ನಿಮ್ಗೆ 2012 ಮಾಡಲ್ ಸಿಂಗಲ್ ಓನರ್ ಅಲ್ಲ? ಸಿಂಗಲ್ ಓನರ್. ಸಿಂಗಲ್ ಓನರ್ ರೆಡ್ ಕಲರ್ ತುಂಬಾ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ ವೆಹಿಕಲ್. ನಿಮ್ಗೆ ಸ್ಪೇರ್ ಪಾರ್ಟ್ಸ್ ಅನ್ನ ಟೆನ್ಷನ್ ಇಲ್ಲ, ಎಲ್ಲ ಸ್ಪೇರ್ ಪಾರ್ಟ್ಸ್ ಮಾರ್ಕೆಟ್ ಅವೈಲೇಬಲ್ ನಲ್ಲಿ ಇದೆ. ಓಕೆ ನೆಕ್ಸ್ಟ್ ಸರ್ ನೆಕ್ಸ್ಟ್ K55 ರಿಜಿಸ್ಟ್ರೇಷನ್ ಸೆಲೆರಿಯೋ ಸರ್. ಇದು ಸೆಲೆರಿಯೋ 2017 ಮಾಡಲ್ ಸಿಂಗಲ್ ಓನರ್. 2017 ಮಾಡಲ್ ಅಲ್ಲಿ ಯಾರು ಕೊಡಲ್ಲ ಬನ್ನಿ. ಏನ್ ಸರ್ 2017 ಮಾಡಲ್ ಸಿಂಗಲ್ ಓನರ್. ಎಕ್ಸ್ಟ್ರಾ ಕಸ್ಟಮರ್ ಮ್ಯಾಗ್ವಿಲ್ ಅಲೋ ವೀಲ್ಸ್ ಹಾಕ್ಸಿದ್ದಾರೆ. ಓಕೆ ಅಲೋ ವೀಲ್ಸ್ ಅನ್ನ ಇದೆ, ತುಂಬಾ ಡಿಮಾಂಡೆಡ್. ನೋಡ್ತಾ ಇರಬಹುದು. ಇದು ಮೈಲೇಜ್ ಬಂದು ನಿಮಗೆ 20+ ಬರುತ್ತೆ. 20+ ಮೈಲೇಜ್ ಇದೆ. ಸೆಲೆರಿಯೋ ಏನಾನ ಪ್ಲಾನ್ ಮಾಡ್ತಾ ಇದ್ದಾರೆ. ಸೆಲೆರಿಯೋ ವೆಹಿಕಲ್ ಗೆ ರೀಸೇಲ್ ಇಲ್ಲ ಸರ್. ಓಕೆ ಶೇಪ್ ಎಲ್ಲ ಕೇಳ್ತಾ ಇದ್ದಾರೆ. ಓಕೆ ಸರ್ ಇದು ಬಂದು ಮೈಸೂರು ಗಾಡಿ ಸಿಂಗಲ್ ಓನರ್. VXI ಆಪ್ಷನಲ್. ಇದು ಆಪ್ಷನಲ್. ನೋಡ್ತಾ ಏರ್ ಬ್ಯಾಗ್ ಬರುತ್ತೆ. ಓಕೆ ABS ಬರುತ್ತೆ. ಓಕೆ ನೋಡ್ತಾ ಇರಬಹುದು ಸರ್ ವೆಹಿಕಲ್. ಓಕೆ ಗುಡ್ ಕಂಡೀಷನ್ ಅಲ್ಲಿ ಇದೆ ವೆಹಿಕಲ್. ನೋಡ್ತಾ ಇರಬಹುದು ಇಂಟೀರಿಯರ್ ಅನ್ನ. ಓಕೆ
ಏನ್ ಹೇಳ್ತಾ ಇದ್ದೀರಾ ಸರ್ ಪ್ರೈಸ್? 4,70,000 ಹೇಳ್ತಾ ಇದೀವಿ. 4,70,000 ಪ್ರೈಸ್ ಕೋಟ್ ಮಾಡಿದ್ದಾರೆ. ಸಿಲೇರಿಯೋ ಓಕೆ, ನೆಗೋಷಿಯೇಟ್ ಆಗುತ್ತೆ ಸರ್, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಓಕೆ, ಲೋನು ಆಗುತ್ತೆ ಸರ್ ಇದಕ್ಕೆ. ಲೋನ್ ಎಷ್ಟಾಗಬಹುದು ಸರ್ ಇದಕ್ಕೆ? 90% ಲೋನ್ ಆಗುತ್ತೆ ನಿಮಗೆ. 90% ಆರಾಮಾಗಿ ಆಗುತ್ತೆ. ಓಕೆ, ಸಿಲೇರಿಯೋ ಲೋನ್ ಕನ್ಫರ್ಮ್ ಆಗಿ ಅವ್ರ ಪ್ರೊಫೈಲ್ ಚೆನ್ನಾಗಿದ್ರೆ, ಸಿವಿಲ್ ನಿಮ್ದು ಚೆನ್ನಾಗಿದ್ರೆ ಆಲ್ಮೋಸ್ಟ್ 90 to 95% ಲೋನೇ ಆಗುತ್ತೆ. ಜಸ್ಟ್ ನೀವು 50,000 1 ಲಕ್ಷ ತಗೊಂಡ್ ಬಂದ್ರೆ ಒಳ್ಳೆ ಗಾಡಿ ತಗೊಂಡ್ ಹೋಗ್ಬೋದು ನೀವು. ಸಿಲೇರಿಯೋ ಇದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿದೀರಾ ಸರ್? ಇದು 86,000 ನೋಡಿ. 86,000 ಜೆನ್ಯೂನ್ ರೀಡಿಂಗ್ ಇದೆ. ಬೇಕಿದ್ರೆ ಶೋರೂಮ್ ನಲ್ಲಿ ಚೆಕ್ ಮಾಡ್ಕೋಬಹುದು ನೀವು. ಓಕೆ, ನೆಕ್ಸ್ಟ್ ಸರ್. ನೆಕ್ಸ್ಟ್ K12 ರಿಜಿಸ್ಟ್ರೇಷನ್ ಶಿಫ್ಟ್, ತುಂಬಾ ಡಿಮಾಂಡೆಡ್ ವೆಹಿಕಲ್ ಇದನ್ನ ಅವೈಲೇಬಲ್ ಇದೆ. ಏನ್ ಮಾಡಲ್ ಸರ್ ಇದು? ಇದು 2017 ಮಾಡಲ್. 2017 ಮಾಡಲ್. ಏನು ಬೇಜಾರು ಅಂತಂದ್ರೆ ಸರ್ ಈ ಶಿಫ್ಟ್ ಅಲ್ಲಿ, ಓಕೆ, ಈ ಗಾಡಿನೇ ಲಾಸ್ಟ್ ಮಾಡಿದ್ದೆ ಬೇಜಾರಾಗಿರೋದು ನಮ್ಗೆ. ಓಕೆ, ಇದು ಆದ್ಮೇಲೆ ಇಲ್ಲ ಸರ್, ಮೇಲೆ ಬಂದಿರೋ ವೆಹಿಕಲ್ ಯಾರು ಕಸ್ಟಮರ್ ಕೇಳ್ತಾನೆ ಇಲ್ಲ ಸರ್. ಓಕೆ, ಈ ಗಾಡಿಗಿರೋ ರೀಸೆಲ್ ಯಾವ ವೆಹಿಕಲ್ ಇಲ್ಲ. ಶಿಫ್ಟ್ ಅಲ್ಲಿ ಅಷ್ಟು ತುಂಬಾ ಚೆನ್ನಾಗಿದೆ ವೆಹಿಕಲ್, ಲಾಸ್ಟ್ ವೆಹಿಕಲ್. ಓಕೆ, ಏನ್ ಮಾಡಲ್ ಸರ್ ಇದು? 2017 ತುಂಬಾ ಗುಡ್ ಕಂಡೀಷನ್ ಅಲ್ಲಿ ಇದೆ. ಈಗ ನಮ್ಮ ಹತ್ರ ಕಸ್ಟಮರ್ ಬಂದಾಗ ಓಕೆ, ನಮ್ಗೆ ಈ ಶೇಪೇ ಬೇಕು ಅಂತ ಕೇಳ್ಕೊಂಡೇ ಬರ್ತಾರೆ. ಓಕೆ, ನೋಡ್ತಾ ಇರ್ಬೋದು. ಇದು ಟಾಪ್ ಅಂಡ್ ಮಾಡಲ್. ಟಾಪ್ ಅಂಡ್ ಮಾಡಲ್ ZXi ಆಪ್ಷನ್ ಅಲ್ಲಿ ಇದು. ZXi ಆಪ್ಷನಲ್. ಓಕೆ, ನಿಮಗೆ ಬಟನ್ ಸ್ಟಾರ್ಟ್, AC, ಪವರ್ ಸ್ಟೀರಿಂಗ್, ಸೆಂಟ್ರಲ್ ಲಾಕ್, ಬಟನ್ ಸ್ಟಾರ್ಟ್ ಅನ್ನೋ ಆಪ್ಷನ್ ಇದೆ. ನೋಡ್ತಾ ಸಿಸ್ಟಮ್ ಟು ಏರ್ ಬ್ಯಾಗ್ ಓಕೆ, ಎಲ್ಲ ಬರುತ್ತೆ. ಫುಲ್ಲಿ ಟಾಪ್ ಅಂಡ್ ಶಿಫ್ಟ್ ಎಲ್ಲ ಟಾಪ್ ಅಂಡ್ ಮಾಡಲ್ ಇದು. ಓಕೆ, ಗುಡ್ ಕಂಡೀಷನ್ ಅಲ್ಲಿ ಇದೆ ವೆಹಿಕಲ್. ಶಿಫ್ಟ್ ಏನಾನ ಪ್ಲಾನ್ ಮಾಡ್ತಾ ಇದ್ರೆ 2017 ಮಾಡಲ್ ಅವೈಲೇಬಲ್ ಇದೆ. ಟಾಪ್ ಅಂಡ್ ZXi. ಏನ್ ಸರ್ ಓನರ್ ಎಷ್ಟಿದು ಸರ್? ಸಿಂಗಲ್ ಓನರ್ ವೆಹಿಕಲ್. ಸಿಂಗಲ್ ಓನರ್ ವೆಹಿಕಲ್. ಎಷ್ಟು ರನ್ ಆಗಿದೆ ಇದು? 55,000 ಓಡಿದೆ. ಬರೀ 55,000 ರನ್ ಆಗಿದೆ. ಶೋರೂಮ್ ರೆಕಾರ್ಡೆಡ್ ಹಿಸ್ಟ್ರಿ ಇರುತ್ತೆ. 6,90,000 ಹೇಳ್ತಾ ಇದೀವಿ. 6,90,000 ಪ್ರೈಸ್ ಕೋಟ್ ಮಾಡಿದ್ದಾರೆ. ಬಂದ್ ಮಾತಾಡಿದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಓಕೆ, ನೆಕ್ಸ್ಟ್. ಓಕೆ, ನೆಕ್ಸ್ಟ್ K09 ರಿಜಿಸ್ಟ್ರೇಷನ್. ಇದು ಇನ್ನೊಂದು ಶಿಫ್ಟ್ ನೋಡಬಹುದು ನೀವು. ಓಕೆ, ಗ್ರೇ ಕಲರ್. ಓಕೆ, 2016 ಮಾಡಲ್ ಇದು. ಓಕೆ, ಇದು VXi ಆಪ್ಷನಲ್. ಇದು VXi ಆಪ್ಷನಲ್. ಓಕೆ, ಗಾಡಿ ತುಂಬಾ ಚೆನ್ನಾಗಿದೆ. ಮೈಸೂರು ಗಾಡಿ, ಸಿಂಗಲ್ ಓನರ್ ವೆಹಿಕಲ್. ಸಿಂಗಲ್ ಓನರ್ ವೆಹಿಕಲ್ ನೋಡ್ತಾ ಇರಬಹುದು. ಗುಡ್ ಕಂಡೀಷನ್ ಅಲ್ಲಿ ಇದೆ. 44,000 ರನ್ನಿಂಗ್ ಆಗಿದೆ. ಜಿನಿಯನ್ ವೆಹಿಕಲ್. ಬರೀ 44,000 ರನ್ ಆಗಿದೆ. ನೋಡ್ತಾ ಇರಬಹುದು. ಗುಡ್ ಕಂಡೀಷನ್ ಅಲ್ಲಿ ಇದೆ ವೆಹಿಕಲ್. ಸರಿ, ನೋಡಬಹುದು ನೀವು. ಒಳಗಡೆ ಇಂಟೀರಿಯರ್ ಎಲ್ಲ ನೋಡಿ. ಓಕೆ, ಎಲ್ಲ ತುಂಬಾ ಚೆನ್ನಾಗಿದೆ. ಎಲ್ಲ ಹೊಸ ಸೀಟ್ ಕವರ್ ಹಾಕ್ಸಿದ್ದಾರೆ, ಹಾಕ್ಸಿದ್ದಾರೆ. ಓಕೆ, ಇದು VXi ಆಪ್ಷನಲ್. VXi ಆಪ್ಷನಲ್. 2 ಇಯರ್ ಬ್ಯಾಗ್ ಬರುತ್ತೆ ಸರ್ ಇದು. ಇದು 2 ಇಯರ್ ಬ್ಯಾಗ್. ಓಕೆ ಸರ್, ಇದು 6,25,000 ಹೇಳ್ತಾ ಇದೀವಿ. ನೆಗೋಷಿಯೇಟ್ ಮಾಡ್ಕೊಡ್ತೀವಿ. 6,25,000 ಪ್ರೈಸ್ ಕೋಟ್ ಮಾಡಿದ್ದಾರೆ. ತುಂಬಾ ಒಳ್ಳೆ ಕಂಡೀಷನ್. ಸಿಂಗಲ್ ಓನರ್ ಅಲ್ಲ? ಸಿಂಗಲ್ ಓನರ್, ಮೈಸೂರು ವೆಹಿಕಲ್. ಮೈಸೂರು ವೆಹಿಕಲ್ ನೋಡ್ತಾ ಇರಬಹುದು. ಶೋರೂಮ್ ರೆಕಾರ್ಡೆಡ್, ಶೋರೂಮ್ ಮೇಂಟೆನೆನ್ಸ್ ವೆಹಿಕಲ್ ಇದೆ. 6,25,000 ನಮ್ಮ ಕಡೆಯಿಂದ ಬಂದ್ರೆ ಇನ್ನ ಸ್ವಲ್ಪ ಡಿಸ್ಕೌಂಟ್ ಆಗುತ್ತೆ ನಿಮ್ಗೆ. ನ್ಯೂ ಇಯರ್ ಆಫರ್ ನಡೀತಾ ಇದೆ. ಬಂದ್ ಮಾತಾಡಿದ್ರೆ ನಿಮ್ಗೆ ಯಾವ ಗಾಡಿ ಇಷ್ಟ ಆಗಿದೆ ಅದ್ರ ಮೇಲೆ ಒಂದ್ ಒಳ್ಳೆ ಆಫರ್ ಮಾಡಿ ಕೊಡ್ತೀವಿ ಸರ್. ಓಕೆ, ಎಕ್ಸ್ಚೇಂಜ್ ಮಾಡ್ಬೇಕಂದ್ರೆ ನಿಮ್ದು ಹಳೆ ವೆಹಿಕಲ್ ಇದ್ರೆ ತಗೊಂಡ್ ಬರ್ಬೋದು ಸರ್, ಅದು ಎಕ್ಸ್ಚೇಂಜ್ ಮಾಡ್ಕೊಡ್ತೀವಿ. ಓಕೆ, ನೆಕ್ಸ್ಟ್ ಸರ್. ನೆಕ್ಸ್ಟ್ ಇನ್ನೊಂದು K55 ರಿಜಿಸ್ಟ್ರೇಷನ್ I10 ಬ್ಲಾಕ್ ಕಲರ್. ಇನ್ನ ನಿಮ್ಗೆ ಸ್ವಲ್ಪ ಸಿಟಿಗೋಸ್ಕರ ವೆಹಿಕಲ್ ಬೇಕಂದ್ರೆ ಅದನ್ನ ಅವೈಲೇಬಲ್ ಇದೆ. ಏನ್ ಮಾಡಲ್ ಸರ್ ಇದು? I10 2011 ಮಾಡಲ್. 2011 ಮಾಡಲ್. ಸಿಂಗಲ್ ಓನರ್, ಮೈಸೂರು ವೆಹಿಕಲ್. ಓಕೆ, ನೋಡ್ತಾ ಇರಬಹುದು. I10 ತುಂಬಾ ಚೆನ್ನಾಗಿದೆ. ನೋಡ್ತಾ ಇರಬಹುದು. ಇದು ಓಡಿದ್ರೆ ನಿಮ್ಗೆ 64,000 ಓಡಿದೆ. ಬರೀ 64,000 ಓಡಿದೆ. 64,000 ರನ್ ಆಗಿದೆ. ಸಿಂಗಲ್ ಓನರ್ ವೆಹಿಕಲ್, ಸ್ಪೋರ್ಟ್ಸ್ ಸರ್ ಇದು. ಇದು ಸ್ಪೋರ್ಟ್ಸ್ ನೋಡ್ತಾ ಇರಬಹುದು. AC, ಪವರ್ ಸ್ಟೀರಿಂಗ್, ಬ್ಯಾಕ್ ವೈಫರ್, ಸೆಂಟ್ರಲ್ ಲಾಕ್ ಎಲ್ಲ ಬರುತ್ತೆ. ಓಕೆ, ಎಲ್ಲ ಆಪ್ಷನ್ ಇದೆ. ನೋಡ್ತಾ ಇರಬಹುದು. ಬರುತ್ತೆ. ಒಳ್ಳೆ ಸೀಟ್ ಕವರ್ ಇದೆ. ಒಳ್ಳೆ ಗುಡ್ ಕಂಡೀಷನ್ ಅಲ್ಲಿ ಇದೆ. ವೆಲ್ ಕ್ಲೀನ್, ವೆಲ್ ಮೇಂಟೈನ್ ಮಾಡಿದ್ದಾರೆ. ಎಷ್ಟು ರನ್ ಆಗಿದೆ ಸರ್ ಇದು? ಸರ್, ಇದು 54,000 ಓಡಿದೆ. 54,000 ರನ್ ಆಗಿದೆ. ಏನ್ ಹೇಳ್ತಾ ಇದ್ದೀರಾ ಸರ್ I10 ಪ್ಲಾನ್? ಸರ್, ಇದು ನಿಮಗೆ 3,25,000 ಹೇಳ್ತಾ ಇದೀವಿ. ಸ್ವಲ್ಪ ನೆಗೋಷಿಯೇಟ್ ಮಾಡಿ. 3,20,000 ಪ್ರೈಸ್ ಕೋಟ್ ಮಾಡಿದ್ದಾರೆ. ಬಂದ್ ಮಾತಾಡಿದ್ರೆ ಇನ್ನ ಅದ್ರಲ್ಲಿ ಡಿಸ್ಕೌಂಟ್ ಮಾಡಿ ಕೊಡ್ತಾರಾ? ಮಾಡ್ಕೊಡ್ತೀವಿ. ಸ್ವಲ್ಪ ಬಜೆಟ್ ಇದೆ ಅಂದ್ರೆ ಒಂದು 2 lakhs 3 lakhs ಇದ್ರೆ ಒಂದು ಲೋನ್ ಮಾಡ್ಕೊಂಡು 1 lakh ತಗೊಂಡು ಇದು ಲೋನ್ ಆಗಲ್ಲ. ಈ ಮಾಡೆಲ್ಗೆ ಇದು ಮಾಡೆಲ್ ತಗೋಬೇಕು ಲೋನ್ ಬೇಕು ಅಂತಂದ್ರೆ. ಓಕೆ ಸರ್, ಮಾಡ್ತಾರೆ, ಲೋನ್ ಮಾಡ್ತಾರೆ, ಇಲ್ಲ ಅಂತಲ್ಲ. ಅದೆಲ್ಲ ನಿಮಗೆ ಇಂಟ್ರೆಸ್ಟ್ ಎಲ್ಲ ಜಾಸ್ತಿ ಬರುತ್ತೆ. ಓಕೆ, ಪ್ರೈವೇಟ್ ನಲ್ಲಿ ಮಾಡ್ಕೊಡ್ತಾರಾ ಸ್ಮಾಲ್ ಲೋನ್? 2012 ಮೇಲೆ ಇದ್ರೆ ಬ್ಯಾಂಕ್ ನಿಂದ ಅದನ್ನ ಮಾಡ್ಕೊಡ್ತಾರೆ. ಓಕೆ, ನೆಕ್ಸ್ಟ್ ಸರ್. ನೆಕ್ಸ್ಟ್ ಇನ್ನ ನಿಮ್ಗೆ ತುಂಬಾ ಡಿಮಾಂಡೆಡ್ ವೆಹಿಕಲ್, ಬಹಳ ಕಡಿಮೆ ರೇಟ್ ಸಿಗೋದು K03 ರಿಜಿಸ್ಟ್ರೇಷನ್ Etios ಸರ್ ಇದು. ಸರ್, ಇದು Etios. ಓಕೆ ಸರ್, ಇನ್ನೊಂದು ಏನ್ ಬೆನಿಫಿಟ್ ಅಂತಂದ್ರೆ ಇದು ಎಲ್ಲ ಆಲ್ಮೋಸ್ಟ್ ಎಲ್ಲ ಬೋರ್ಡ್ ಯೂಸ್ ಮಾಡ್ತಾರೆ ವೆಹಿಕಲ್. ತುಂಬಾ ವೈಟ್ ಬೋರ್ಡ್ ಗಾಡಿ ಬಂದಿದೆ. ವೈಟ್ ಬೋರ್ಡ್ ವೆಹಿಕಲ್ ಗಾಡಿ ತುಂಬಾ ಚೆನ್ನಾಗಿದೆ. ನೋಡ್ತಾ ಇರಬಹುದು. ಗುಡ್ ಕಂಡೀಷನ್ ಅಲ್ಲಿ ಇದೆ ವೆಹಿಕಲ್. Etios 13-14 ಮಾಡಲ್. 13-14 ಮಾಡಲ್ ನೋಡ್ತಾ ಇರಬಹುದು. ವೆಹಿಕಲ್ 1 lakh ಓಡಿದೆ ಸರ್ ಇದು. ಬರೀ 1 lakh ರನ್ ಆಗಿದೆ. ಜೆನ್ಯೂನ್ ರೀಡಿಂಗ್ ಇರಬಹುದು. ಟೊಯೋಟಾ ಎಲ್ಲ ನಿಮಗೆ 6 lakh 7 lakh ಕೊಡುತ್ತೆ. ಇಂಜಿನ್ ಲೈಫ್ ಎಲ್ಲ ಇಂಜಿನ್ ಲೈಫ್ ಚೆನ್ನಾಗಿರುತ್ತೆ. ನೋಡ್ತಾ ಇರಬಹುದು. 5 ಲಕ್ಷ ಹೇಳ್ತಾ ಇದೀವಿ. ಬರೀ 5.5 ಲಕ್ಷ ಹೇಳ್ತಾ ಇದೀವಿ. ಸ್ವಲ್ಪ ನೆಗೋಷಿಯೇಟ್ ಮಾಡ್ಕೊಡ್ತೀವಿ. ಓಕೆ, Etios ನಿಮ್ಗೆ ಒಂದು ಬಜೆಟ್ ನಲ್ಲಿ 5.5 ಪ್ರೈಸ್ ಕೊಟ್ಟು ಮಾಡಿದ್ದಾರೆ. ಬಂದ್ ಮಾತಾಡಿದ್ರೆ ಇನ್ನ ಅದರಲ್ಲಿ ಡಿಸ್ಕೌಂಟ್ ಮಾಡಿ ಕೊಡ್ತಾರೆ. ಓನರ್ ಸರ್ ಇದು? ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್. ರನ್ ಎಷ್ಟಾಗಿದೆ ಸರ್ Etios? 1 ಲಕ್ಷ ಓಡಿದೆ. 1 ಲಕ್ಷ ರನ್ ಆಗಿದೆ. ನಿಮಗೆ ಎಲ್ಲ ಬೋರ್ಡ್ ಎಲ್ಲ ಜಾಸ್ತಿ ಸಿಗುತ್ತೆ. ವೈಟ್ ಬೋರ್ಡ್ ಕಮ್ಮಿ ಸಿಗುತ್ತೆ. ವೈಟ್ ಬೋರ್ಡ್ ಇದೆ. ಬನ್ನಿ. ಓಕೆ, ಆರಾಮ ಒಳ್ಳೆ ವೆಹಿಕಲ್. ಎಲ್ಲ ಶೋರೂಮ್ ಮೇಂಟೈನ್ ಆಗಿದೆ. ಮೈಲೇಜ್ ಚೆನ್ನಾಗಿರುತ್ತಲ್ಲ ಸರ್ Etios? 20+ ಬರುತ್ತೆ ಸರ್. ಓಕೆ, 20+ ಮೈಲೇಜ್ ಇರುತ್ತೆ. ನೋಡ್ತಾ ಇರಬಹುದು. ಅವರಂತೂ ತುಂಬಾ ಲೈಕ್ ಮಾಡಿದ್ದಾರೆ ಸರ್ ಈ ವೆಹಿಕಲ್. ಓಕೆ, ತುಂಬಾ ಸ್ವಲ್ಪ ಲಕ್ಸರಿ ಟೈಪ್ ಇರುತ್ತೆ. ಪ್ಲಸ್ ನಿಮ್ಗೆ ಸ್ಪೇಸ್ ಇರುತ್ತೆ ತುಂಬಾ. ನೋಡ್ತಾ ಇರಬಹುದು. Etios ಪ್ಲಾನ್ ಮಾಡ್ತಾ ಇದ್ರೆ ಅದನ್ನ ಅವೈಲೇಬಲ್ ಇದೆ ಬಜೆಟ್ ನಲ್ಲಿ. ಒಂದು 5,50,000 ಪ್ರೈಸ್ ಕೋಟ್ ಮಾಡಿದ್ದಾರೆ. ಬಂದ್ ಮಾತಾಡಿದ್ರೆ ಇನ್ನ ಕಡಿಮೆ ಮಾಡ್ಕೊಡ್ತಾರೆ. ಓಕೆ, ನೆಕ್ಸ್ಟ್ K05 ರಿಜಿಸ್ಟ್ರೇಷನ್ ಬೆಲೆನೋ ರೆಡ್ ಕಲರ್ ಮಾಡಲ್ ಸರ್ ಇದು? ಸರ್, ಇದು 2016 ಮಾಡಲ್. 2016 ಮಾಡಲ್. ಸಿಂಗಲ್ ಓನರ್ ವೆಹಿಕಲ್. ಆಲ್ಫಾ ಟಾಪ್ ಅಂಡ್ ಇದು. ಆಲ್ಫಾ ಟಾಪ್ ಅಂಡ್ ನೋಡ್ತಾ ಇರಬಹುದು. ತುಂಬಾ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ. ರೆಡ್ ಕಲರ್. ಸರ್, ಇದು 47,000
7,000 ಓಡಿದೆ. 47,000 ರನ್ ಆಗಿದೆ, 47,000 ರನ್ ಆಗಿದೆ. ನೋಡ್ತಾ ಸಿಂಗಲ್ ಓನರ್. ಇದಕ್ಕೂ ನಿಮ್ಗೆ ಸರ್ ಎಲ್ಲಾ ಆಪ್ಷನ್ ಬಂದ್ಬಿಡುತ್ತೆ, AC, ಪವರ್ ಸ್ಟೀರಿಂಗ್, ಸೆಂಟ್ರಲ್ ಲಾಕ್. ಓಕೆ, ಸರ್ ಇದು ಫುಲ್ ಟಾಪ್ ಎಂಡ್ ವೆಹಿಕಲ್ ಗುಡ್ ಕಂಡೀಷನ್ ಅಲ್ಲಿ ಇದೆ. ವೆಲ್ ಕ್ಲೀನ್ ಇಟ್ಟಿದ್ದಾರೆ, ಗುಡ್ ಕಂಡೀಷನ್. ನೋಡ್ತಾ ಇರ್ಬೋದು ಶೋರೂಮ್ ಹಿಸ್ಟ್ರಿ ಇದೆ ಎಲ್ಲ. ಏನ್ ಹೇಳ್ತಾ ಇದ್ದೀರಾ ಸರ್ ಇದು ಬೆಲೆ? 6,75,000 ಹೇಳ್ತೀವಿ. ಓಕೆ, ನೆಗೋಷಿಯೇಟ್ ಆಗುತ್ತೆ ಸರ್. 6,75,000 ಪ್ರೈಸ್ ಕೋಟ್ ಮಾಡಿದ್ದಾರೆ. ನೋಡ್ತಾ ಇರ್ಬೋದು ಟೈರ್ ಕಂಡೀಷನ್ ಅನ್ನ. ಅದಕ್ಕೆ ನಿಮ್ಗೆ ಅದರಲ್ಲಿ ಸ್ವಲ್ಪ ಒಳ್ಳೆ ಡಿಸ್ಕೌಂಟ್ ಮಾಡಿ ಕೊಡ್ತಾರೆ. ರೆಡ್ ಕಲರ್ ಬೆಲೂನ್ ಏನಾನ ಪ್ಲಾನ್ ಮಾಡ್ತಾ ಇದ್ರೆ ಅದನ್ನ ಅವೈಲೇಬಲ್ ಇದೆ. ಓಕೆ, ನೆಕ್ಸ್ಟ್ ಸರ್. ನೆಕ್ಸ್ಟ್ ನಿಮ್ಗೆ ಕ್ವಿಡ್ K09 ರಿಜಿಸ್ಟ್ರೇಷನ್ ರೊನಾಲ್ಡೋ ಕ್ವಿಡ್. ಏನ್ ಸರ್ ಮಾಡೆಲ್ ಇದು? ಇದು 2020 ಮಾಡಲ್. 2020 ಮಾಡೆಲ್. ಕ್ವಿಡ್ ಅಲ್ಲಿ ಟಾಪ್ ಎಂಡ್ ಸರ್ ಇದು. RXT ಆಪ್ಷನಲ್ ಅಂತ. RXT ಆಪ್ಷನಲ್ ನೋಡ್ತಾ ಇರ್ಬೋದು. ಇದರಲ್ಲಿ ಫ್ಯೂಚರ್ 2 ಏರ್ ಬ್ಯಾಗ್, ABS ಓಕೆ ಎಲ್ಲ ಬರುತ್ತೆ ಸರ್. ಇದು LED ಲೈಟ್ ಬರುತ್ತೆ. ಓಕೆ, ನೋಡ್ತಾ ಇರ್ಬೋದು. ಆಮೇಲೆ ನಿಮ್ಗೆ ಬರಲ್ಲ. ಓಕೆ, RXT ಆಪ್ಷನಲ್ ಇದೆಲ್ಲ ಆಪ್ಷನ್ ಉಂಟು ಸರ್. ಇದು ಓಡಿರೋದು ಬರೀ 29,000 ಓಡಿದೆ. ಬರೀ 29,000 ರನ್ ಆಗಿದೆ. ತುಂಬಾ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ. ಶೋರೂಮ್ ರೆಕಾರ್ಡೆಡ್ ಹಿಸ್ಟ್ರಿ ಇರುತ್ತೆ. ಇದು ನಿಮಗೆ ರಿವರ್ಸ್ ಕ್ಯಾಮೆರಾ ಎಲ್ಲ ಬರುತ್ತೆ. ಇದಕ್ಕೆ ರಿವರ್ಸ್ ಕ್ಯಾಮೆರಾ ಹಾಕಿದ್ದಾರೆ, ಸಿಸ್ಟಮ್ ಬರುತ್ತೆ. ಎಲ್ಲ ಹೊಸ ಸಿಸ್ಟಮ್ ಹಾಕಿದ್ದಾರೆ. ಎಲ್ಲ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಓಡಿರೋದು ಬರೀ 29,000 ಸರ್. ಬರೀ 29,000 ಜೆನ್ಯೂನ್ ರೀಡಿಂಗ್ ಇದೆ. ನೋಡ್ತಾ ಇರ್ಬೋದು. ಸಿಂಗಲ್ ಓನರ್ ವೆಹಿಕಲ್, ಮೈಸೂರು ಗಾಡಿ, ಮೈಸೂರು ವೆಹಿಕಲ್ ನ ನೋಡ್ತಾ ಇರ್ಬೋದು. ಕ್ವಿಟ್ ಏನಾನ ಪ್ಲಾನ್ ಮಾಡ್ತಾ ಇದ್ರೆ ಅದನ್ನ ಅವೈಲೇಬಲ್ ಇದೆ. ಇದು ಸರ್ ಇದಕ್ಕೆ ಲೋನ್ ಆಗುತ್ತೆ ಸರ್? ಲೋನ್ ಆಗುತ್ತೆ. ಇದಕ್ಕೆ ನಿಮಗೆ 3 ರಿಂದ 3 ಲಕ್ಷ ಲೋನ್ ಆಗುತ್ತೆ. ಓಕೆ, 3 ಲಕ್ಷ. 4 ಲಕ್ಷ ಕೋಟ್ ಮಾಡಿದೀವಿ. ಬರೀ 4.5 ಪ್ರೈಸ್ ಕೋಟ್ ಮಾಡಿದ್ದಾರೆ. ಅದರಲ್ಲಿ ನಿಮ್ಗೆ 3 to 3.5 ಲೋನೇ ಮಾಡ್ಕೊಡ್ತಾರೆ. ಜಸ್ಟ್ 1,50,000 ತಗೊಂಡ್ ಬಂದ್ರೆ ಲೋನ್ ಆಗುತ್ತೆ ಸರ್. ಲೋನ್ ಆಗುತ್ತೆ. ಕ್ವಿಟ್ ಏನಾನ ಪ್ಲಾನ್ ಮಾಡ್ತಾ ಇದ್ರೆ ಅದನ್ನ ಅವೈಲೇಬಲ್ ಇದೆ. ಓಕೆ, ನೆಕ್ಸ್ಟ್ ಸರ್. ನೆಕ್ಸ್ಟ್ K02 ರಿಜಿಸ್ಟ್ರೇಷನ್ ರಿಟ್ಸ್. ಓಕೆ, ಮಾಡೆಲ್ ಸರ್ ಇದು? ಸರ್ ಇದು 2011-12 ಮಾಡಲ್. 2011-12 ಮಾಡೆಲ್ ನೋಡ್ತಾ ಇರ್ಬೋದು. ವೆಹಿಕಲ್ ಸರ್ ಇದು. ಓಕೆ ಸರ್ ಈ ಗಾಡಿ ಹೆಂಗೆ ಏನು ಅಂತಂದ್ರೆ, ಈಗ ನೀವು 2012 ಮಾಡಲ್ ಸ್ವಿಫ್ಟ್ ತಗೋತೀನಿ ಅಂತಂದ್ರೆ ಓಕೆ 4 ಲಕ್ಷ ಕಮ್ಮಿ ಎಲ್ಲೂ ಸಿಗಲ್ಲ ಸರ್. ಓಕೆ, ಸಿಂಗಲ್ ಓನರ್ ವೆಹಿಕಲ್ ತಗೋತೀನಿ ಅಂತಂದ್ರೆ, ಜಿನಿಯನ್ ವೆಹಿಕಲ್ ತಗೋತೀನಿ ಅಂತಂದ್ರೆ ಸರ್ ನಾವು ಎಷ್ಟು ಕಮ್ಮಿ ಕೊಡ್ತೀವಿ ಅಂತಂದ್ರೆ, ರೆಡ್ಸ್ ವೆಹಿಕಲ್ ಇದು ಓಕೆ 3,25,000 ಹೇಳ್ತಾ ಇದೀವಿ. ಓಕೆ, ನೆಗೋಷಿಯೇಟ್ ಮಾಡ್ಕೊಡ್ತೀವಿ. 3,25,000 ಹೇಳ್ತಾ ಇದೀವಿ. ಓಕೆ, 3,25,000 ಅದರಲ್ಲಿ ಡಿಸ್ಕೌಂಟ್ ಮಾಡ್ತಾರೆ. ವೆಹಿಕಲ್ ಇದು LDI ಇದು. LDI ಓಕೆ, ನೋಡ್ತಾ ಇರ್ಬೋದು. ವಿಡಿಯೋ ಎಲ್ಲ ಕನ್ವರ್ಟ್ ಮಾಡಿದ್ದಾರೆ. ಓಕೆ ಸರ್ ಈ ವೆಹಿಕಲ್ ಸೇಮ್ ಸ್ವಿಫ್ಟ್ ಇಂಜಿನ್ ಬರೋದು. ಇದು ಎಲ್ಲ ಶಿಫ್ಟ್ ಇಂಜಿನ್ ಎಲ್ಲ ಸೇಮ್ ಸ್ವಿಫ್ಟ್ ಬಾಡಿ ಬರೋದು. ಚೇಂಜ್. ಓಕೆ, ಎಷ್ಟು ನಿಮ್ಗೆ ಸರ್ ಅದನ್ನ ಹೇಳಿದ್ನಲ್ಲ ನಾನು. ಇದು ನೀವು ಇದೇ ವೆಹಿಕಲ್ ಅಲ್ಲಿ ನೀವು ಸ್ವಿಫ್ಟ್ ಹೋಗ್ತೀನಿ ಅಂತಂದ್ರೆ 11-12 ತಗೋತೀನಿ, 4 ಲಕ್ಷ ಕಮ್ಮಿ ಸಿಗಲ್ಲ ಸರ್. ಓಕೆ, ನಾವು 3,25,000 ಕೊಟ್ಬಿಡ್ತೀವಿ. ಓಕೆ, ನಿಮ್ ಕಡೆ ಬಂದ್ರೆ ಇನ್ನೊಂದ್ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀವಿ. ಓಕೆ, 3,25,000 ರಿಟ್ಸ್ ತುಂಬಾ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ. ಓನರ್ ಸಿಂಗಲ್ ಸರ್ ಇದು? ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್ ನೋಡ್ತಾ ಇರ್ಬೋದು. ಇನ್ನೊಮ್ಮೆ ಹೇಳಿ ಸರ್, ಎಷ್ಟು ರನ್ ಆಗಿದೆ ಸರ್? ಇದು 1 ಲಕ್ಷ ಓಡಿದೆ. 1 ಲ್ಯಾಕ್ ರನ್ ಆಗಿದೆ. ಕಂಪನಿ ರೆಕಾರ್ಡೆಡ್ ಹಿಸ್ಟ್ರಿ ಇರುತ್ತೆ. ಬೇಕಿದ್ರೆ ಶೋರೂಮ್ ನಲ್ಲಿ ಮೆಕ್ಯಾನಿಕಲಿ ಎಲ್ಲ ಚೆಕ್ ಮಾಡ್ಕೋಬಹುದು ನೀವು. ಸೇಮ್ ಇಂಜಿನ್ ಬರೋದು. ಎಲ್ಲ ಇಂಜಿನ್ ಶಿಫ್ಟ್. ಅದೇ ಶಿಫ್ಟ್ ಗೆ ಹೋಗಿದ್ರೆ ನಿಮ್ಗೆ ಇನ್ನೊಂದು 1 ಲ್ಯಾಕ್ 1.5 ಜಾಸ್ತಿ ಆಗುತ್ತೆ. ಇದು ನಿಮ್ಗೆ 3.25 ಲ್ಯಾಕ್ಸ್ ನಲ್ಲಿ ಸಿಗುತ್ತೆ. ನೋಡ್ತಾ ಇರ್ಬೋದು. ಸಾರಿ, 3,25,000 ನಲ್ಲಿ. ಓಕೆ, ನೆಕ್ಸ್ಟ್ ಸರ್. ನೆಕ್ಸ್ಟ್ ಇನ್ನೊಂದು ಕ್ವಿಡ್. ಇದು ತುಂಬಾ ರೇರ್ ಕಲರ್ ಸಿಗೋದು. K18 ರಿಜಿಸ್ಟ್ರೇಷನ್ ಮಾಡೆಲ್ ಸರ್ ಇದು? ಇದು 20 ಮಾಡಲ್. ಇದು 20 ಮಾಡೆಲ್. ಓಕೆ, ಇದು RXT ಆಪ್ಷನಲ್ ಸರ್. ಇದು RXT ಆಪ್ಷನಲ್. ಓಕೆ, 36,000 ಓಡಿದೆ. 36,000 ರನ್ ಆಗಿದೆ. ಬರೀ 29,000 ಓಡಿದೆ. ಇದು 36,000 ಓಡಿದೆ. ಇದು ಸಿಂಗಲ್ ಓನರ್ ವೆಹಿಕಲ್. ಇದು ಸಿಂಗಲ್ ಓನರ್ ವೆಹಿಕಲ್. ನೋಡ್ತಾ ಇರ್ಬೋದು ಕ್ವಿಡ್. ಓಕೆ ಸರ್, ಇದು ನಿಮ್ಗೆ ತುಂಬಾ ಚೆನ್ನಾಗಿದೆ ವೆಹಿಕಲ್. ಎಲ್ಲ ಶೋರೂಮ್ ಮೇಂಟೈನ್ ಮಾಡಿದ್ದಾರೆ. 4 ಟೈರ್ ಹೊಸ ಟೈರ್ ಹಾಕ್ಸಿದ್ದಾರೆ. ಸೆಂಟ್ರಲ್ ಲಾಕ್, ರಿವರ್ಸ್ ಕ್ಯಾಮೆರಾ ಎಲ್ಲ ಇದೆ. ಎಲ್ಲ ಬಂದ್ಬಿಡುತ್ತೆ ಸರ್ ಇದರಲ್ಲಿ. 36,000 ರನ್ ಆಗಿದೆ. ಓನರ್ ಸಿಂಗಲ್ ಸರ್ ಇದು? ಸಿಂಗಲ್ ಓನರ್ ವೆಹಿಕಲ್. ಓಕೆ, ಇದು ಕೋಡಿಂಗ್ ಪ್ರೈಸ್ ಬಂದು 4 ಲಕ್ಷ ಹೇಳ್ತಾ ಇದೀವಿ. ಓಕೆ, ನೆಗೋಷಿಯೇಟ್ ಮಾಡ್ಕೊಳ್ಳಿ ಸರ್. ಇದು ಮೇಂಟೆನೆನ್ಸ್ ಹೆಂಗಿರುತ್ತೆ ಸರ್ ಕ್ವಿಡ್? ಕ್ವಿಡ್ ಏನು ಇಲ್ಲ ಸರ್. ನೀವು ಮಾರುತಿ ಏನ್ ಮೇಂಟೈನ್ ಮಾಡ್ತೀರಾ ಸೇಮ್ ಮೇಂಟೆನೆನ್ಸ್ ಸರ್ ಇದು. ಓಕೆ, ಮೈಲೇಜ್ ಹೆಂಗ್ ಎಕ್ಸೆಪ್ಟ್ ಮಾಡಬಹುದು ಸರ್? 20 ಬರುತ್ತೆ ಸರ್. 20+ ಬರುತ್ತೆ. ಸಿಟಿಲಿ ನಿಮ್ಗೆ 20 ಬರುತ್ತೆ. ಓಕೆ, ಲಾಂಗ್ 22 ತನಕ ಬರುತ್ತೆ. ಓಕೆ, ಕ್ವಿಡ್ ಏನಾನ ಪ್ಲಾನ್ ಮಾಡ್ತಾ ಇದ್ರೆ ಅದನ್ನ ಅವೈಲೇಬಲ್ ಇದೆ. 36,000 ರನ್ ಆಗಿದೆ. ಎಷ್ಟು ಹೇಳ್ತಾ ಇದೀರಾ ಪ್ರೈಸ್ ಇದು? 4 ಲಕ್ಷ ಹೇಳ್ತಾ ಇದೀವಿ. ಓಕೆ, 4.5 ಪ್ರೈಸ್ ಕೋಟ್ ಮಾಡಿದ್ದಾರೆ. ಬಂದ್ ಮಾತಾಡಿದ್ರೆ ಇನ್ನೂ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಓಕೆ, ನೆಕ್ಸ್ಟ್ ಇನ್ನೊಂದು ನಿಮ್ಗೆ ರೆಡ್ ಕಲರ್ ಮೆರೂನ್ ರೆಡ್ K09 ರಿಜಿಸ್ಟ್ರೇಷನ್ I20 ಸರ್ ಇದು? ಇದು 2019 ಮಾಡಲ್ I20 ಸ್ಪೋರ್ಟ್ಸ್ ಆಪ್ಷನಲ್ ಸರ್. ಇದು ಸ್ಪೋರ್ಟ್ಸ್ ಆಪ್ಷನಲ್. ಸ್ಪೋರ್ಟ್ಸ್ ಆಪ್ಷನಲ್ ವೆಹಿಕಲ್. 2019 ಮಾಡಲ್ ಮೈಸೂರು ಗಾಡಿ, ಸಿಂಗಲ್ ಓನರ್. ಓಕೆ ಸರ್, ಜಿನಿಯನ್ ಇದು 44,000 ಓಡಿದೆ. 46,000 ರನ್ ಆಗಿದೆ. 19 ಮಾಡಲ್ 44,000 ಓಡಿದೆ. ನೋಡ್ತಾ ಇರ್ಬೋದು. ಮ್ಯಾಕ್ವೇಲ್ ಇದೆ ಇದಕ್ಕೆ. ಟೈರ್ ಕಂಡೀಷನ್ ಸ್ಪೋರ್ಟ್ಸ್ ಅಲ್ಲಿ ಆಪ್ಷನಲ್ ಸರ್ ಇದು. ಓಕೆ, ನಿಮ್ಗೆ ಏನಂತಂದ್ರೆ ಆಸ್ಟಾಗ್ ಇದಕ್ಕೂ ಒಂದು ಬ್ಯಾಕ್ ವೈಫರ್ ಬರಲ್ಲ. ಓಕೆ, ಬಟನ್ ಸ್ಟಾರ್ಟ್ ಬರಲ್ಲ. ಎಲ್ಲ ಸೇಮ್ ಸರ್ ಇದು. ಎಲ್ಲ ಆಸ್ ಇಟ್ ಇಸ್ ಇರುತ್ತೆ. ನೋಡ್ತಾ ಇರ್ಬೋದು. ಗುಡ್ ಕಂಡೀಷನ್ ಅಲ್ಲಿ ಇದೆ. ನೋಡಬಹುದು ನೀವು. AC, ಪವರ್ ಸ್ಟೀರಿಂಗ್, ಸೆಂಟ್ರಲ್ ಲಾಕ್, ಓಕೆ, 2 ಏರ್ ಬ್ಯಾಗ್, ನೋಡ್ತಾ ಇರ್ಬೋದು. ಆಟೋಮೆಟಿಕ್ AC ಕಂಟ್ರೋಲ್ ಎಲ್ಲ ಬರುತ್ತೆ. ಎಲ್ಲ ಇದೆ ಆಪ್ಷನ್. ಸರ್, ಇದು ನಾವು ಕೋಡಿಂಗ್ ಪ್ರೈಸ್ ಬಂದು ಓಕೆ 7,75,000 ಹೇಳ್ತಾ ಇದೀವಿ. ಓಕೆ, ನೆಗೋಷಿಯೇಟ್ ಮಾಡ್ತೀವಿ ಸರ್. 19 ಸಿಂಗಲ್ ಓನರ್. 7,75,000 ಹೇಳ್ತಾ ಇದೀವಿ. ಸಿಂಗಲ್ ಓನರ್ ವೆಹಿಕಲ್, ಮೈಸೂರು ವೆಹಿಕಲ್. ಓಕೆ, ಇದಕ್ಕೆ ಲೋನ್ ಅಂದ್ರೆ ಎಷ್ಟು? 6 lakhs ಆಗ್ಬೋದು ಸರ್. ಓಕೆ, I20 ಏನಾನ ಪ್ಲಾನ್ ಮಾಡ್ತಾ ಇದ್ರೆ ಅದನ್ನ ಅವೈಲೇಬಲ್ ಇದೆ. ಓಕೆ, ನೆಕ್ಸ್ಟ್ ಸರ್. ನೆಕ್ಸ್ಟ್ ನಿಮ್ಗೆ ಡಿಸೈರ್ ಸ್ವಲ್ಪ ಶಿಫ್ಟ್ ನಲ್ಲಿ ಸ್ವಲ್ಪ ಬಿಗ್ ಗಾಡಿ ಬೇಕಂದ್ರೆ ಅದನ್ನ ಅವೈಲೇಬಲ್ ಇದೆ. K05 ರಿಜಿಸ್ಟ್ರೇಷನ್ ಡಿಸೈರ್ 2015 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್, ಸ್ವಿಫ್ಟ್ ಡಿಸೈರ್. ಓಕೆ ಸರ್, ಇದು 41,000 ಓಡಿದೆ. ಜಿನಿಯನ್ ವೆಹಿಕಲ್. ಓಕೆ, ನೋಡ್ತಾ ಇರ್ಬೋದು. ಇದು ZXi ಟೈರ್ ಕಂಡೀಷನ್. ಬಟನ್ ಸ್ಟಾರ್ಟ್ ಬರುತ್ತೆ ಇದು. ಓಕೆ, ಇದು ಬಟನ್ ಸ್ಟಾರ್ಟ್ ಆಪ್ಷನ್ ಇದೆ. ಓಕೆ, ನೋಡ್ತಾ ಇರ್ಬೋದು. ನಿಮ್ಗೆ 2 ಏರ್ ಬ್ಯಾಗ್ ಬರುತ್ತೆ. ಓಕೆ, 2 ಏರ್ ಬ್ಯಾಗ್ ಕಂಟ್ರೋಲ್ ಇದೆ. ನೋಡ್ತಾ ಇರ್ಬೋದು. ತುಂಬಾ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ. ಶೋರೂಮ್ ಕಂಡೀಷನ್ ಅಲ್ಲಿ ಇದೆ ವೆಹಿಕಲ್.
ಒಳ್ಳೆ ಗುಡ್ ಕಂಡೀಷನ್ ವೆಲ್ ಮೇಂಟೈನ್ ಮಾಡಿದ್ದಾರೆ ಗಾಡಿ, ನೋಡ್ತಾ ಇರ್ಬೋದು. ಓನರ್ ಸರ್ ಇದು ಸರ್ ಸಿಂಗಲ್ ಓನರ್ ವೆಹಿಕಲ್ ಸಿಂಗಲ್ ಓನರ್ ವೆಹಿಕಲ್. ಶಿಫ್ಟ್ ಡಿಸೈರ್ ಏನಾನ ಪ್ಲಾನ್ ಮಾಡಿದ್ರೆ ZXi ಬಟನ್ ಸ್ಟಾರ್ಟ್. ಸರ್ ಇದು ಕೋಟಿಂಗ್ ಪ್ರೈಸ್ ಬಂದು ನಾವು 6,30,000 ಹೇಳ್ತಾ ಇದ್ದೀವಿ. 6,30,000 ಪ್ರೈಸ್ ಕೋಟ್ ಮಾಡಿದ್ದಾರೆ. ಬಂದ್ ಮಾತಾಡಿದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಓನರ್ ಎಷ್ಟು ಸರ್? ಸಿಂಗಲ್ ಓನರ್. ಓಕೆ, ನೋಡ್ತಾ ಇರ್ಬೋದು ತುಂಬಾ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ. ಶಿಫ್ಟ್ ಡಿಸೈರ್ ಏನಾನ ಪ್ಲಾನ್ ಮಾಡ್ತಾ ಇದ್ರೆ ಅದನ್ನ ಅವೈಲೇಬಲ್ ಇದೆ. ಓಕೆ, ನೆಕ್ಸ್ಟ್ K03 ರಿಜಿಸ್ಟ್ರೇಷನ್, ತುಂಬಾ ಲಕ್ಸರಿ. ಹೋಂಡಾ ಸಿಟಿ ಇದೆ. ಓಕೆ, ನೀವು ಇಡೀ ಮೈಸೂರಲ್ಲಿ ಹುಡಿಕೊಂಡು ಬಂದು ಈ ತರ ಒಳ್ಳೆ ಕಂಡೀಷನ್ ಹೋಂಡಾ ಸಿಟಿ ಎಲ್ಲೂ ಸಿಗಲ್ಲ. ಹೋಂಡಾ ಸಿಟಿ ಬಹಳ ಕಡಿಮೆ ಅಲ್ಲ ಸರ್ ಸಿಗೋದು? ಕಮ್ಮಿ. ಈಗ ನೋಡಿ ನಮ್ಮ ಹತ್ರ ಹೆಂಗಿದೆ, ತುಂಬಾ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ. ಒಂಥರ ಏನೋ ಹೇಳ್ತಾರೆ ಅದಕ್ಕೆ ಹಣ್ಣಂತರ ಅಂತ ಹಂಗಿದೆ. ಓಕೆ, ಗೋಲ್ಡ್ ತರ ಮಿಂತಾ ಇದೆ ವೆಹಿಕಲ್. ಓಕೆ, ತುಂಬಾ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ. 3,90,000 ಹೇಳ್ತಾ ಇದೀವಿ. 3,90,000 ಹೋಂಡಾ ಸಿಟಿ. ಓಕೆ, ನೋಡ್ತಾ ಇರ್ಬೋದು. 2 ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ ಸರ್. ಎಲ್ಲ ಲಕ್ಸುರಿ ಟೈಪ್ ವೆಹಿಕಲ್ ಬೇಕಂದ್ರೆ 68,000 ಓಡಿದೆ. ಸಿಂಗಲ್ ಓನರ್ ವೆಹಿಕಲ್. ಎಷ್ಟು ರನ್ ಆಗಿದೆ? 68,000 ಓಡಿದೆ. 68,000 ರನ್ ಆಗಿದೆ. ಓನರ್ ಸರ್ ಇದು? ಸಿಂಗಲ್ ಓನರ್. ಸಿಂಗಲ್ ಓನರ್, ನೋಡ್ತಾ ಇರ್ಬೋದು ತುಂಬಾ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ. ಅಂಡ್ ಪ್ರೈಸ್ ಅನ್ನ ತುಂಬಾ ಕಡಿಮೆ ಹೇಳ್ತಾ ಇದ್ದಾರೆ. 3,90,000 ಹೇಳ್ತಾ ಇದೀವಿ. 3,90,000 ಅಲ್ಲಿ ಹೋಂಡಾ ಸಿಟಿ ನೋಡ್ತಾ ಇರ್ಬೋದು. ತುಂಬಾ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ. 68,000 ರನ್ ಆಗಿದೆ. ಓಕೆ, ಮಾಡೆಲ್ ಏನ್ ಹೇಳಿದೀರಾ ಇದು? 2011 ಮಾಡಲ್. 2011 ಮಾಡೆಲ್, ಸಿಂಗಲ್ ಓನರ್, ಜೆನ್ಯೂನ್ ರೀಡಿಂಗ್ ಇರುತ್ತೆ. ಮೈಲೇಜ್ ಎಷ್ಟು ಬರ್ಬೋದು ಸರ್ ಇದು? ಸಿಟಿಲೆಲ್ಲ ಒಂದು 16-17 ಬರುತ್ತೆ. ಓಕೆ, ನಿಮ್ಗೆ ಲಾಂಗ್ ಎಲ್ಲ ಹೋಯ್ತು ಅಂತಂದ್ರೆ 18-19 ಬರುತ್ತೆ ಸರ್. ಓಕೆ, ನೋಡಿ ಮೈಲೇಜ್ ಅನ್ನ ತುಂಬಾ ಒಳ್ಳೆ ಮೈಲೇಜ್ ಬರುತ್ತೆ. ಹೋಂಡಾ ಸಿಟಿ ಏನಾನ ಪ್ಲಾನ್ ಮಾಡ್ತಾ ಇದ್ರೆ, ಬಿಗ್ ಕಾರ್ ಬೇಕು, ಸ್ವಲ್ಪ ಲಕ್ಸುರಿ ಟೈಪ್ ಅಂದ್ರೆ ನೋಡ್ತಾ ಇರ್ಬೋದು. ಒಂದು ಒಳ್ಳೆ ಕಂಡೀಷನ್ ಅಲ್ಲಿ ಇದೆ. ವೆಹಿಕಲ್ ಬೇಕು ಅಂತಂದ್ರೆ ಆರಾಮಾಗಿ ತಗೋಬಹುದು. ಓಕೆ, ನೆಕ್ಸ್ಟ್ ಇನ್ನೊಂದು K51 ರಿಜಿಸ್ಟ್ರೇಷನ್ ಮಾಡೆಲ್ ಸರ್. ಓಲ್ಡ್ ಇಸ್ ಗೋಲ್ಡ್ ಅಂತಾರಲ್ಲ, ಹಂಗೆ i20 ನೋಡಿದ್ರೆ ನಮ್ಮ ಹತ್ರ ಇದೆ ನೋಡಿ. ಓಕೆ, ಓಲ್ಡ್ ಇಸ್ ಗೋಲ್ಡ್ ತರ ಇದೆ. i20 ಸಿಂಗಲ್ ಓನರ್ ವೆಹಿಕಲ್, ರಿಪ್ಲೇಸ್ಮೆಂಟ್ ಏನೂ ಇಲ್ಲ. ಓಕೆ, ಈ ತರ ಕಂಡೀಷನ್ ಗಾಡಿ ನಿಮ್ಗೆ ಎಲ್ಲೂ ಸಿಗಲ್ಲ. ನೋಡ್ತಾ ಇರ್ಬೋದು ಗುಡ್ ಕಂಡೀಷನ್ ಅಲ್ಲಿ ಇದೆ. ಸರ್ ಇದು ವೆಹಿಕಲ್ ಬಂದು ಸ್ಪೋರ್ಟ್ಸ್ ವೆಹಿಕಲ್. ಓಕೆ, ಇದು ಸಿಂಗಲ್ ಓನರ್ ವೆಹಿಕಲ್ ಆಗಿದೆ ಸರ್ ಇದು. ಓಕೆ, ನೋಡ್ತಾ ಇರ್ಬೋದು ಗುಡ್ ಕಂಡೀಷನ್ ಅಲ್ಲಿ ಇದೆ. AC, ಪವರ್ ಸ್ಟೇರಿಂಗ್, ಸೆಂಟ್ರಲ್ ಲಾಕ್, ಓಕೆ, ಶೋರೂಮ್ ಸಿಸ್ಟಮ್ ಬರುತ್ತೆ, ರಿವರ್ಸ್ ಕ್ಯಾಮೆರಾ ಬರುತ್ತೆ. ಓಕೆ, ಗಾಡಿ ತುಂಬಾ ಚೆನ್ನಾಗಿದೆ. ಓಕೆ ಸರ್ ಇದು ಓಡಿರೋದೇ ಬಂದು ನಿಮ್ಗೆ 77,000 ಓಡಿದೆ. ಬರೀ 77,000 ರನ್ ಆಗಿದೆ. ನೋಡ್ತಾ ಇರ್ಬೋದು ಗುಡ್ ಕಂಡೀಷನ್ ಅಲ್ಲಿ ಇದೆ. ಸರ್ ಇದು ಕೋಟಿಂಗ್ ಪ್ರೈಸ್ ಬಂದು ನಾವು 4 ಲಕ್ಷ ಹೇಳ್ತಾ ಇದೀವಿ. ಬರೀ 4.5 ಪ್ರೈಸ್ ಕೋಟ್ ಮಾಡಿದ್ದಾರೆ. ಮಾಡೆಲ್ ಏನ್ ಹೇಳಿದೀರಾ ಸರ್? ಎಲ್ಲ ಸಿಂಗಲ್ ಓನರ್ ವೆಹಿಕಲ್. 12 ಸಿಂಗಲ್ ಓನರ್. ಇದಕ್ಕೆ ಲೋನ್ ಆಗುತ್ತೆ ಸರ್ i20 ಗೆ? ಸರ್ ಇದಕ್ಕೆ ಲೋನ್ ಆಗುತ್ತೆ ಸರ್, ಮಾಡ್ಕೊಡ್ತೀವಿ. ಓಕೆ, ಮ್ಯಾಕ್ಸಿಮಮ್ ಟ್ರೈ ಮಾಡ್ತೀರಾ? ಸಿವಿಲ್ ಚೆನ್ನಾಗಿದ್ರೆ ಲೋನ್ ಆಗುತ್ತೆ. ಓಕೆ ಸರ್, ಲೋನ್ ಆಗುತ್ತೆ. ಏನ್ ಹೇಳಿದೀರಾ ಇನ್ನೊಮ್ಮೆ ಹೇಳಿ ಪ್ರೈಸ್ ಇದು? ಸರ್ ಇದು 4 ಲಕ್ಷ ಕೋಟ್ ಮಾಡಿದೀವಿ. 4.5 ಪ್ರೈಸ್ ಕೋಟ್ ಮಾಡಿದ್ದಾರೆ. 2012 ಮಾಡೆಲ್. ಸಿಂಗಲ್ ಓನರ್ ಸ್ಪೋರ್ಟ್ಸ್ ಡೀಸೆಲ್ ಸರ್ ಇದು. ಡೀಸೆಲ್ ಎಷ್ಟು ರನ್ ಆಗಿದೆ ಇದು? ಇದು 77,000 ಓಡಿದೆ. ಓಕೆ, 77,000 ರನ್ ಆಗಿದೆ. ತುಂಬಾ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ. ಟೈರ್ ಕಂಡೀಷನ್ ಅನ್ನ ನೋಡ್ತಾ ಇರ್ಬೋದು. 80% ಟೈರ್ ಇದೆ. ಏನಾನ ನಿಮ್ಗೆ ಬೇಕಿದ್ರೆ ಬನ್ನಿ, ಎಲ್ಲಾ ತರ ವೆಹಿಕಲ್ಸ್ ಅವೈಲೇಬಲ್ ಇದೆ. ನೀವು ಫಸ್ಟ್ ಟೆಸ್ಟ್ ಡ್ರೈವ್ ಮಾಡಿ, ಯಾವ್ದಾನ ಇಷ್ಟ ಆಗಿದ್ರೆ ಮಾತಾಡಿ, ಒಳ್ಳೆ ಡಿಸ್ಕೌಂಟ್ ಮಾಡಿ ಕೊಡ್ತಾರೆ. ನೋಡ್ತಾ ಇರ್ಬೋದು ಕಾರ್ ಪ್ಲಾನೆಟ್. ಓಕೆ, ನೆಕ್ಸ್ಟ್ K12 ರಿಜಿಸ್ಟ್ರೇಷನ್ ಸಿಯಾಸ್. ತುಂಬಾ ಒಳ್ಳೆ ಗಾಡಿ, ತುಂಬಾ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ. ಏನ್ ಮಾಡೆಲ್ ಸರ್ ಇದು? 2015 ಮಾಡಲ್. 2015 ಮಾಡೆಲ್, ಸಿಂಗಲ್ ಓನರ್ ವೆಹಿಕಲ್. ಓಕೆ, ಇದು ZXi ಪ್ಲಸ್. ಇದು ಟಾಪ್ ಎಂಡ್ ವೆಹಿಕಲ್. ಇದು ಟಾಪ್ ಎಂಡ್ ವೆಹಿಕಲ್. ಓಕೆ, ಸಿಯಾಸ್ ತುಂಬಾ ಕಡಿಮೆ ಸಿಗೋದು. ವೆಹಿಕಲ್ ಬಂದು 69,000 ಓಡಿದೆ. 69,000 ಓಡಿದೆ. 69,000 ರನ್ ಆಗಿದೆ. ಸಿಯಾಸ್ ಏನಾನ ಪ್ಲಾನ್ ಮಾಡ್ತಾ ಇದ್ದಾರೆ. ಇದು ಹೆಂಗಿದೆ ವೆಹಿಕಲ್ ಒಳಗಡೆ ತೋರಿಸಿದ್ದು ನೋಡಿ. ತುಂಬಾ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ. ಲಕ್ಸುರಿ ಟೈಪ್ ಇನ್ನ ಸ್ವಲ್ಪ ಬಿಗ್ ಕಾರ್ ಬೇಕಂದ್ರೆ ಅದನ್ನ ಅವೈಲೇಬಲ್ ಇದೆ ನೋಡಿ ಸರ್. ಇದು ತುಂಬಾ ಇಂಟೀರಿಯರ್ ನೋಡಿ, ಸೀಟ್ ಕವರ್ ಎಲ್ಲ ಲಕ್ಸುರಿ ಹಾಕ್ಸಿದ್ದಾರೆ. ಓಕೆ, ಎಲ್ಲ ನಿಮ್ಗೆ ಇದ್ರಲ್ಲಿ ಏನೇನ್ ಆಪ್ಷನ್ ಇದೆ ಟಾಪ್ ಎಂಡ್ ಎಲ್ಲ ಬಂದ್ಬಿಡುತ್ತೆ, ಫುಲ್ ಟಾಪ್ ಎಂಡ್ ಇದು. ಓಕೆ, ನೋಡ್ತಾ ಇರ್ಬೋದು ಸಿಯಾಸ್. ಓಕೆ, ಎಷ್ಟು ರನ್ ಆಗಿದೆ ಸರ್ ಇದು? ಸಿಯಾಸ್ ಇದು 69,000 ಓಡಿದೆ. 69,000 ಜೆನ್ಯೂನ್ ರೀಡಿಂಗ್ ಇದೆ. ಬೇಕಿದ್ರೆ ಡೈರೆಕ್ಟ್ ನೀವು ತಗೊಂಡು ಹೋಗಿ ಕಾರ್ ಶೋರೂಮ್ ನಲ್ಲಿ ಹಿಸ್ಟ್ರಿ ಚೆಕ್ ಮಾಡ್ಕೊಳ್ಳಿ ಸರ್. ಶೋರೂಮ್ ಅಲ್ಲೇ ತೋರಿಸ್ಕೊಳ್ಳಿ. ಮೆಕ್ಯಾನಿಕಲಿ ಪ್ಲಸ್ ನೀವು ರೀಡಿಂಗ್ ನಲ್ಲಿ ಎಲ್ಲಾ ತರ ಚೆಕ್ ಮಾಡ್ಕೋಬಹುದು. ನೀವು ಸ್ಯಾಟಿಸ್ಫೈಡ್ ಆಗಿದ್ರೆ ಒಂದ್ ಒಳ್ಳೆ ಪ್ರೈಸ್ ಗೆ ಕೊಡ್ತಾರಾ? ಏನ್ ಹೇಳ್ತಾ ಇದ್ದೀರಾ ಸರ್? 6 ಲಕ್ಷ ಹೇಳ್ತಾ ಇದೀವಿ. 6.5 ಪ್ರೈಸ್ ಕೋಟ್ ಮಾಡಿದ್ದಾರೆ. ಪ್ಲಸ್ ನಮ್ ಚಾನೆಲ್ ಕಡೆಯಿಂದ ಬಂದ್ರೆ ಇನ್ನ ಒಂದ್ ಒಳ್ಳೆ ಡಿಸ್ಕೌಂಟ್ ಮಾಡಿ ಕೊಡ್ತಾರೆ. ಓಕೆ, ಜೆನ್ಯೂನ್ ರೀಡಿಂಗ್ ಇರುತ್ತೆ. ಎಷ್ಟು ಓನರ್? ಸಿಂಗಲ್ ಅಲ್ಲ ಸರ್? ಸಿಂಗಲ್ ಓನರ್. ತುಂಬಾ ಒಳ್ಳೆ ಕಂಡೀಷನ್ ನೋಡಿ. ಲಕ್ಸುರಿ ಟೈಪ್ ಬೇಕಂದ್ರೆ ಅದನ್ನ ಅವೈಲೇಬಲ್ ಇದೆ. ಎಲ್ಲಾ ತರ ವೆಹಿಕಲ್ಸ್ ಕಾರ್ ಅವೈಲೇಬಲ್ ಇದೆ. ನೋಡ್ತಾ ಇರ್ಬೋದು. ಸುಮಾರು ಇಲ್ಲಿ 20+ ವೆಹಿಕಲ್ ಇದೆ. 20 ನಿಂದ 30 ವೆಹಿಕಲ್ಸ್ ಇದೆ. 40 ವೆಹಿಕಲ್ ಇದೆ. ನೋಡ್ತಾ ಇರ್ಬೋದು. ಇನ್ನ ಅವ್ರ ಗೌಡನ್ ನಲ್ಲಿ ಇನ್ನ ಸುಮಾರು ಇದೆ. ಆಲ್ಮೋಸ್ಟ್ ವಿಡಿಯೋ ದೊಡ್ಡದಾಗ್ಬಿಡ್ತದೆ. ಅದಕ್ಕೆ ನಾವು ಶಾರ್ಟ್ ಅಂಡ್ ಸ್ವೀಟ್ ಮಾಡಿದ್ವಿ. ನಿಮ್ಗೆ ಯಾವ್ದಾನ ವೆಹಿಕಲ್ ಇಷ್ಟ ಆಗಿದ್ರೆ ಬನ್ನಿ, ಕಾರ್ ಪ್ಲಾನೆಟ್ ಗೆ ವಿಸಿಟ್ ಮಾಡಿ, ನಿಮ್ ಮೆಕ್ಯಾನಿಕ್ ಗೆ ತೋರಿಸಿ. ಪ್ಲಸ್ ಶೋರೂಮ್ ರೆಕಾರ್ಡೆಡ್ ವೆಹಿಕಲ್ಸ್ ಇರುತ್ತೆ ಎಲ್ಲಾ ತರ. ಪ್ಲಸ್ ಇಲ್ಲಿ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಇದೆ ಅಲ್ಲ ಸರ್? 100% ಆಕ್ಸಿಡೆಂಟ್ ಫ್ರೀ. ಏನು ಇರಲ್ಲ ಸರ್ ನಮ್ ಶೋರೂಮ್ ಬಂದ್ರೆ ನಿಮ್ಗೆ ರಿಪ್ಲೇಸ್ಮೆಂಟ್ ಏನು ಇರಲ್ಲ. ಓಕೆ, ಎಲ್ಲ ಜೆನ್ಯೂನ್ ವೆಹಿಕಲ್ ಇರುತ್ತೆ. ಓಕೆ, ನೀವು ತಗೊಂಡು ಶೋರೂಮ್ ಗಾರು ತೋರಿಸ್ಕೊಳ್ಳಿ. ಎಲ್ಲಾ ತರ ಚೆಕ್ ಮಾಡ್ಕೋಬಹುದು. ಚೆಕ್ ಮಾಡ್ಕೊಂಡು ಆಮೇಲೆ ಟೆಸ್ಟ್ ಡ್ರೈವ್ ಎಲ್ಲ ತಗೊಂಡು ಆಮೇಲೆ ವ್ಯಾಪಾರ ಮಾಡಿ ಸರ್. ಓಕೆ ಸರ್, ಇನ್ನೊಂದು ಏನಂದ್ರೆ ಸರ್ ನಮ್ಗೆ ಡೌಟ್ ಇಲ್ಲ. ಈಗ ಎಲ್ಲಾ ಶೋರೂಮ್ ನಲ್ಲಿ ಈಗ ಕಾರ್ 24 ಇದೆ. ಒಂದ್ ಒಳ್ಳೆ ಬ್ರ್ಯಾಂಡ್ ನಲ್ಲಿ ಈಗ ಒಂದ್ ಕಾರ್ ತಗೋಬೇಕಂದ್ರೆ ಒಂದ್ ಅಷ್ಟು ಚೆಕಿಂಗ್ ಇದ್ದೇ ಇರುತ್ತೆ. ಇಂಜಿನ್ ಚೆಕ್ ಮಾಡ್ತಾರ, ಮೆಕ್ಯಾನಿಕಲಿ ಚೆಕ್ ಮಾಡ್ತಾರ. ನಿಮ್ಮ ಹತ್ರನ ಚೆಕ್ ಮಾಡಿ ಇರ್ತಾರೆ ಸರ್? ಎಲ್ಲ ಶೋರೂಮ್ ಹಿಸ್ಟ್ರಿ ಎಲ್ಲ ತಗೊಂಡಿರ್ತೀವಿ. ಓಕೆ, ಶೋರೂಮ್ ಹಿಸ್ಟ್ರಿ ಇದ್ರೆ ಏನಾನ ಪ್ರಾಬ್ಲಮ್ ಇದ್ರೆ ಜೆನ್ಯೂನ್ ಆಗಿ ಹೇಳ್ಬಿಡ್ತೀರಾ ನೀವು? ಇದು ಇದೆ ಆಗಿದೆ ಅಂತ ಹೇಳ್ಬಿಡ್ತೀವಿ. ಇಲ್ಲ ಅಂದ್ರೆ ಎಲ್ಲ ರೆಡಿ ಮಾಡಿ ಕೊಡ್ತೀರಾ? ಗಾಡಿ ಯಾವ್ದು ರೆಡಿ ಮಾಡಿರೋ ಗಾಡಿ ಯಾವ್ದು ಇಲ್ಲ ಸರ್. ಓಕೆ, ಎಲ್ಲ ಶೋರೂಮ್ ಹಿಸ್ಟ್ರಿ ಇರೋ ವೆಹಿಕಲ್. ಓಕೆ, ಎಲ್ಲ ಶೋರೂಮ್ ಹಿಸ್ಟ್ರಿ ಚೆಕ್ ಮಾಡಿ ಗಾಡಿ ಒಳಗಡೆ ಹಾಕ್ಸ್ಕೊಳ್ಳೋದು. ಶೋರೂಮ್ ಹಿಸ್ಟ್ರಿ ಇಲ್ಲ ಗಾಡಿ ನಾವು ಯಾವ್ದು ಒಳಗಡೆ ಹಾಕ್ಸ್ಕೊಳ್ಳೋದೇ ಇಲ್ಲ.
ಓಕೆ ಎಲ್ಲ ಜಿನಿಯನ್ ವೆಹಿಕಲ್ ಇದೆ ಸರ್. ಎಲ್ಲ ಜೆನ್ಯೂನ್ 100% ಜೆನ್ಯೂನ್ ವೆಹಿಕಲ್ ಇದೆ. ನಾವು 99% ಸಿಂಗಲ್ ಓನರ್ ವೆಹಿಕಲ್ ಜಾಸ್ತಿ ಇದೆ. ನಾವೇನು ಬೇರೆ ತರ ಎಲ್ಲ ಸರ್ ಈಗ ಹಂಗಿದೆ ಹಿಂಗಿದೆ ಅಂತ ಏನು ಇದು ಮಾಡ್ಕೊಳಕ್ ಹೋಗಲ್ಲ. ಓಕೆ ಶೋರೂಮ್ ಮೇಂಟೈನ್ ವೆಹಿಕಲ್ ಇದೆ, ಎಲ್ಲ ಚೆನ್ನಾಗಿದೆ. ಓಕೆ ನೀವು ಬಂದು ನೋಡಬಹುದು, ಟೆಸ್ಟ್ ತಗೋಬಹುದು, ಶೋರೂಮ್ ತೋರಿಸಬಹುದು, ಓಕೆ ವ್ಯಾಪಾರ ಮಾಡಿ. ಪ್ಲಸ್ ಈಗ ಎಕ್ಸ್ಟೆಂಡ್ ಮಾಡ್ಬೇಕಂದ್ರೆ ಏನ್ ಮಾಡೆಲ್ ನಿಂದ ನೀವು ವೆಹಿಕಲ್ ತಗೊಂತೀರಾ? 2095 ಎಲ್ಲ 2000 ಮಾಡ್ಲಿದ್ರು ತಗೋತೀವಿ, 800 2000 ಮಾಡ್ಲಿದ್ರು ತಗೊಬನ್ನಿ, ಓಕೆ ಎಕ್ಸ್ಚೇಂಜ್ ಮಾಡ್ಕೋತೀವಿ. ಒಳ್ಳೆ ಪ್ರೈಸ್ ಕೊಡ್ತೀರಾ ಸರ್? ಒಳ್ಳೆ ಪ್ರೈಸ್ ಕೊಡ್ತೀವಿ. ಓಕೆ ನಮ್ಮದು ಎಕ್ಸ್ಚೇಂಜ್ ಮಾಡ್ತೀವಿ ಸರ್. ಓಕೆ ನೋಡ್ತಾ ಇರ್ಬೋದು, ನಿಮ್ಗೆ ಸಪೋಸ್ ಬಜೆಟ್ ನಲ್ಲಿ ನಮ್ಗೆ ಡೌನ್ ಪೇಮೆಂಟ್ ಮಾಡಕ್ಕೆ ದುಡ್ಡಿಲ್ಲ ಅಂತ ಹೇಳಿದ್ರೆ ಯಾವ್ದಾ ನಿಮ್ದು ಕಾರ್ ಇದ್ರೆ ಮನೆಯಲ್ಲಿ ಅದು ತಗೊಂಡ್ ಬಂದು ಇಲ್ಲಿ ಎಕ್ಸ್ಚೇಂಜ್ ಮಾಡ್ಕೋಬಹುದು, ಯಾವ್ದು ಒಂದು ಅಪ್ಗ್ರೇಡ್ ಮಾಡ್ಕೋಬಹುದು, ಯಾವ್ದು ಇಷ್ಟ ಆದ ಒಂದ್ ಕಾರ್ ತಗೋಬಹುದು. ತುಂಬಾ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ, ಎಲ್ಲ ಗುಡ್ ಕಂಡೀಷನ್. ಪ್ಲಸ್ ಸರ್ ಇನ್ನೊಮ್ಮೆ ನಮ್ ಶೋರೂಮ್ ನೇಮ್ ಪ್ಲಸ್ ಅಡ್ರೆಸ್ ಹೇಳ್ಬಿಡಿ ಸರ್ ನಮ್ಗೆ. ಇದು ಬಂದು ಕುವೆಂಪು ನಗರ. ಓಕೆ ಇದು ಅಮ್ಮ ಕಾಂಪ್ಲೆಕ್ಸ್ ಡೌನ್ ಅಲ್ಲಿ ಬರುತ್ತೆ. ಓಕೆ ಬುಲೆಟ್ ಶೋರೂಮ್ ಇದೆ ಇಲ್ಲಿ, ಬುಲೆಟ್ ಶೋರೂಮ್ ಬರುತ್ತೆ. ಓಕೆ ಕಾರ್ ಪ್ಲಾನೆಟ್ ಅಂತ ಸರ್ ನಮ್ಮ ಶೋರೂಮ್ ನೇಮ್. ಓಕೆ ಎಷ್ಟು ವರ್ಷದಿಂದ ಇದ್ದೀರಾ ಸರ್ ಇದು? ಇದು ಬಂದು ನಮ್ದು ಒಂದು 5 years ಇಂದ 5 years ನಿಂದ ತುಂಬಾ ಜೆನ್ಯೂನ್ ಕಾರ್ ಕೊಡ್ತಾ ಇದಾರಾ. ಪ್ಲಸ್ ಎಲ್ಲ ಸ್ಯಾಟಿಸ್ಫೈಡ್ ಕಸ್ಟಮರ್ಸ್ ಇದೆ. 90% ಲೋನ್ ಮಾಡ್ಕೊಡ್ತೀರಾ? ಮಾಡ್ಕೊಡ್ತೀವಿ ಸರ್. ಪ್ಲಸ್ ಡಾಕ್ಯುಮೆಂಟ್ ಡಿಪೆಂಡ್ ಆನ್ ಡಾಕ್ಯುಮೆಂಟ್ಸ್. ಓಕೆ ಸರ್, ತುಂಬಾ ಥ್ಯಾಂಕ್ ಯು ಸರ್. ಮತ್ತೆ ನೆಕ್ಸ್ಟ್ ಟೈಮ್ ಬಂದಾಗ ಹೊಸ ಸ್ಟಾಕ್ ಅಪ್ಡೇಟ್ ಮಾಡೋಣ. ಥ್ಯಾಂಕ್ ಯು ಸರ್.